गोविन्दमिह गोपिकानन्द कन्दं सानन्दमवलोकयामो मुकुन्दं गोविन्दमिह ಗೋಪಿಕಾನಂದ ಕಂದಂ. ಆ ಗೋಪಿಕೆಯರ ಆನಂದಕ್ಕೆ ಕಂದ ಅಂದರೆ ಮೂಲ ಕಾರಣನಾಗಿದ್ದಂತಹ ಗೋವಿಂದ ಅವನು. ಗೋಕುಲವನ್ನ, ಗೋಪಾಲಕರನ್ನ, ಗೋವುಗಳನ್ನ ಎಲ್ಲವನ್ನೂ ರಕ್ಷಿಸ್ತಾ ಇದ್ದಂತಹ ಆ ಗೋವಿಂದ ಅವನನ್ನ ಸದಾ ನೋಡ್ಲಿಕ್ಕೆ ಗೋಪಿಕೆಯರಿಗೆ ಇಷ್ಟ. ಅದು ಹೇಗೆ ಕಾಣ್ತಾ ಇದ್ರು ಅವನ್ನ? ಸಾನಂದಮವಲೋಕಯಾಮೋ, ಸಾನಂದಮವಲೋಕಯಾಮೋ, ಎಲ್ಲರೂ ಆನಂದ, ಅವನನ್ನು ಕಾಣ್ತಾ ಇದ್ರೇನೆ ಆನಂದ, ಅವನ ನೋಡ್ಬೇಕಲ್ಲ ಅನ್ನೋ ಭಾವವೇ ಆನಂದ, ಕಂಡ ಮೇಲಂತೂ ಆನಂದವೋ ಆನಂದ, ಆನಂದದ ಕಂದ, ಆನಂದಕ್ಕೆ ಮೂಲ ಕಾರಣ ಗೋಪಿಕೆಯರಿಗೆ ಅವನು. ಅಂತಹವನು ಈ ಗೋಕುಲವನ್ನ ಬಿಟ್ಟು ಮಥುರಾ ನಗರಕ್ಕೆ ಹೋದ ನಂತರ ಒಮ್ಮೆಯೂ ಕೂಡ ಬಂದಿಲ್ಲ, ಆ ಗೋಪಿಕೆಯರನ್ನ ಮಾತಾಡಿಸಿಲ್ಲ. ತನ್ನಷ್ಟು ಪ್ರೀತಿ ಪಾತ್ರರಾಗಿದ್ದಂತಹ ಹಸು ಕರುಗಳನ್ನಾಗಲಿ, ಗೋವುಗಳು, ತಂದೆ ತಾಯಿನಾಗಲಿ, ಗೋಪಿಕೆಯರನ್ನಾಗಲಿ ನೋಡಕ್ಕೆ ಒಮ್ಮೆ ಕೂಡ ಬಂದಿಲ್ಲ. ಅವನಿಗೋ ಅಲ್ಲಿ ರಾಜಕಾರಣ. ದುಷ್ಟ ಕಂಸನನ್ನ ಕೊಂದ ನಂತರ ರಾಜ್ಯ ಪರಿಪಾಲನೆ ಚೆನ್ನಾಗಾಗಬೇಕು ಅಂತ ಉಗ್ರಸೇನ ರಾಜನನ್ನಾಗಿ ಮಾಡೋದು, ಆ ರೀತಿಯಾದಂಥ ಕಾರ್ಯಭಾರದಿಂದ, ಕಾರ್ಯ ಗೌರವದಿಂದ ಅವನಲ್ಲೇ ಉಳ್ಕೊಂಡು ಬಿಟ್ಟಿದ್ದಾನೆ. ಇಲ್ಲೋ ಗೋಪಿಕೆಯರಿಗೆ ಅವನನ್ನ ಕ್ಷಣ ಕೂಡ ಕಾಣದೇ ಇರುವುದಕ್ಕೆ ಸಾಧ್ಯವಿಲ್ಲದಂತಹ ಗೋಪಿಕೆಯರು ಈಗಂತೂ ವಿರಹದಿಂದ ಅವನ ಚಿಂತನೆಯಲ್ಲೇ ನೊಂದು ಬೆಂದು ಹೋಗಿದ್ದಾರೆ. ಈಗ ಉದ್ಧವ ಬಂದಿದ್ದಾನೆ ಆ ಮಥುರಾ ಪಟ್ಟಣದಿಂದ. ಅವನನ್ನು ಕುರಿತು ಗೋಪಿಕೆಯರು ಹೇಳ್ತಾ ಇದ್ದಾರೆ, ಕೃಷ್ಣ ಒಬ್ಬ ಭ್ರಮರ, ನಮ್ಮನ್ನ ಬಿಟ್ಬಿಟ್ಟು ಅವನು ಈಗ ಆ ಪುರಸುಂದರಿಯರು ಅಂದರೆ ನಗರದಲ್ಲಿರ್ತಕ್ಕಂಥ ಒಳ್ಳೆ ಹಾವ ಭಾವ ಅಲಂಕಾರ ನಯ ನಾಗರಿಕತೆ ಎಲ್ಲ ಇರತಕ್ಕಂಥ ಸುಂದರಿ ಹಿಂದೆ ಬಿದ್ದಿದ್ದಾನೆ ನಿನ್ನ ಕೃಷ್ಣ ಅನ್ನುವಂತೆ ದೂರ್ತಾ ಇದ್ದಾರೆ. ಎರುಂಗುದು ಮೇಮು ನಿನ್ನು ವನಚೇಕ್ಷಣ ಮಿತ್ರುಂಡವೀವು ಕೂರಿಮಿನ್ ಮೆರೆಯುಚುಂದಲ್ಲಿ ದಂಡ್ರುಲುಕು ಮೇಲರೆಂಗೆಂಬಂಬ್ರಿಯುಂಡು ಪಂಪಂಗ ವರಲೆಡು ಭಕ್ತಿ ಬಚ್ಚಿತಿವಿ ವಾರಲನೈನ ಮನಂಬುಲೋಪಲನ್ ಮರವಂಡು ಶೌರಿ ಮೇಲು ಮರಿ ಮಾನ್ಯುಲು ರಾಜುನ ಕೆವ್ವರಿಚ್ಚಟನ್. ಅಪ್ಪ ಉದ್ದವ, ಎರುಂಗುದು ಮೇಮು ನಿನ್ನು ವನಜಕ್ಷುಣ ಮಿತ್ರುಂಡು, ನೀವು ಗೊತ್ತಾಯ್ತಪ್ಪ, ನಿನ್ನ ಅಲಂಕಾರ ಪೀತಾಂಬರ ಈ ರಾಜಲಾಂಛನಗಳು ಇದೆಲ್ಲ ನೋಡ್ತಾ ಇದ್ರೆ ನಮಗೆ ಗೊತ್ತಾಗ್ತಾ ಇದೆ ನೀನು ಆ ವನಜನೇತ್ರನಾದ ಕೃಷ್ಣನ ಮಿತ್ರ ನೀನು. ಕೂರಿಮಿನ್ ಮೆರೀಚುನ್, ಅಲ್ಲಿ ಐಶ್ವರ್ಯದ ನಡುವೆ ಇರ್ತಾ ತಲ್ಲಿ ತಂಡ್ರಲಕ್ಕೂ ಮೇಲರಿಂಗೆಂಪಂ ಪ್ರಿಯುಂಡು ಬಂಪಂಗ, ತನ್ನ ತಂದೆ ತಾಯಿಗಳಿಗೆ ತನ್ನ ಯೋಗಕ್ಷೇಮವನ್ನು ತಿಳಿಸುವುದಕ್ಕೋಸ್ಕರ ಕೃಷ್ಣ ಕಳಿಸಿದಾನೆ. ನೀನು ವರಲೆಡು ಭಕ್ತಿ ಬಚ್ಚಿತೀವಿ, ವರಲೆಡು ಭಕ್ತಿ ಬಚ್ಚಿತೀವಿ ಅಂದ್ರೆ ಹೆಚ್ಚಾಗಿದೆ ನಿನಗೆ ಅವನ ಮೇಲೆ, ಕೃಷ್ಣನ ಮೇಲೆ ಭಕ್ತಿ, ಮೆರೆಯುತ್ತಿರುವ ಭಕ್ತಿಯಿಂದ ನೀನು ಬಂದ್ಬಿಟ್ಟಿದೀಯ. ವಾರಲನೈನ ಮನಂಬುಲೋಪಲನ್ ಮರವಂಡು ಶೌರಿ ಮೇಲು, ಸದ್ಯ ಅಲ್ಲಿ ರಾಜನ ಅರಮನೆ, ಆ ರಾಜಧಾನಿಗೆ ಎಲ್ಲ ಹೋದ್ಮೇಲೆ ಏನೋ ಪುಣ್ಯ, ಅವ್ರದೇ ಪುಣ್ಯ, ಯಶೋಧಾನಂದ ಗೋಪುರದು ತಂದೆ ತಾಯಿಯರನ್ನಾದರೂ ಮರಿಲಿಲ್ಲ ಈ ಶೌರಿ. ಮೇಲು ವಾರಲನೈನ ಮನಂಬುಲೋಪಲನ್ ಮರವಂಡು ಶೌರಿ ಮೇಲು ಮರಿ ಮಾನ್ಯಳು ರಾಜನ ಕೆವ್ವರಿಚ್ಚಟನ್. ಈಗ ಆ ನಿನ್ನ ರಾಜನಾದ ಶ್ರೀಕೃಷ್ಣನಿಗೆ ಬೇಕಾದವರು ಮಾನ್ಯರು ಇಲ್ಲಿ ಅವನು ಪ್ರೀತಿಯಿಂದ ಸಂಭಾವಿಸ್ತಕ್ಕಂತಹ ಅವರು ಮಾನ್ಯರು ಇಲ್ಲಿ ಯಾರಿದಾರೋಪ್ಪ ನಮಗ್ ಗೊತ್ತಿಲ್ಲ. ಅಂದ್ರೆ ಏನು, ಅವನಿಲ್ಲಿದ್ದಾಗ ನಮ್ಮನ್ನ ಪ್ರೀತಿಸ್ತಾ ಇದ್ದ, ನಮ್ಮನ್ನ ಗೌರವದಿಂದ ಕಾಣ್ತಿದ್ದ, ಈಗ ನಮ್ಮ ಕಡೆ ತಿರುಗಿ ಕೂಡ ನೋಡಿಲ್ಲ ಅನ್ನತಕ್ಕಂತಹದ್ದನ್ನ ಉದ್ದಮ್ನಿಗೆ ತಿಳಿಸ್ತಾ ಇದ್ದಾರೆ ಗೋಪಿಕಾ ಸ್ತ್ರೀಯರು. ಮುನಿವರುಲೈನನು ಬಂಧುಲ ಘನ ಸಖ್ಯಮು ವಿಡುವಲೇರು ಗಾಕ ವಿಡುವರೇ ಸನಿಮಿತ್ತ ಸಖ್ಯಂ ಆ ಕಟಿಪನಿ ಧೀರಿನ ನಳುಲೋ ವಿರುಲಂಬಾಯುನೋ ಲೇದೋ. ಮುನಿವರುಲೈನನು, ಸರ್ವಸಂಗ ಪರಿತ್ಯಾಗಿಗಳಾದಂತಹ ಮುನಿಗಳು ಕೂಡ
ಬಂಧುಲ ಘನಸಖ್ಯಮು ಬಿಡುವಲೇರು. ಬಾಂಧವರೊಂದಿಗೆ ತಮಗಿರತಕ್ಕಂಥ ಸ್ನೇಹಾನುಬಂಧವನ್ನ ಬಿಟ್ಟಿದ್ದಾರೆ ಅಂದ್ರೂ ಪೂರ್ತಿ ಬಿಡಲಿಕ್ಕೆ ಸಾಧ್ಯವಿಲ್ಲ. ಗಾಕ ಬಿಡುವರೆ ಸನಿಮಿತ್ತ ಸಖ್ಯಮು. ಆದರೆ ಈ ಶ್ರೀಕೃಷ್ಣ ನಮ್ಮನ್ನ, ತನ್ನ ತಂದೆ ತಾಯಿಗಳನ್ನ ಎಲ್ಲಾರನ್ನೂ ಬಿಟ್ಟು ಬಿಟ್ಟಿದ್ದಾನೆ. ಅಂಥದ್ರಲ್ಲಿ ಈಗ ತನ್ನ ತಂದೆ ತಾಯಿರನ್ನ ಮಾತ್ರ ವಿಚಾರಿಸ್ಕೊಂಬರಕ್ಕೆ ಕಳಿಸಿದ್ದಾನೇನೋ, ಅದರಲ್ಲಿ ಏನು ಆಶ್ಚರ್ಯ ಇಲ್ಲ ಬಿಡು. ಆದರೆ ಸನಿಮಿತ್ತ ಸಖ್ಯಂ ಗಾಕ ಬಿಡುವರೆ ಸನಿಮಿತ್ತ ಸಖ್ಯಂ. ಸನಿಮಿತ್ತ ಸಖ್ಯ ಅಂದರೆ, ಅನಿಮಿತ್ತ ಸಖ್ಯ ಅಂದರೆ ಏನು ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಒಬ್ಬರನ್ನ ಪ್ರೀತಿ ಮಾಡ್ತಕ್ಕಂಥದ್ದು. ಅದಕ್ಕೆ ಯಾವುದೇ ನಿಮಿತ್ತ ಬೇಕಿಲ್ಲ. ಅವರೇನೋ ನಮಗೆ ಮೇಲ್ ಮಾಡ್ತಾರೆ ಅಂತ ಆಗಲಿ, ಅವರಿಂದ ನಮಗೇನೋ ಪ್ರಯೋಜನ ಇದೆ ಅಂತ ಆಗಲಿ, ಆ ರೀತಿಯಾಗಿ ಪ್ರೀತಿಯನ್ನ ಮಾಡ್ತಕ್ಕಂಥದ್ದು ಅನಿಮಿತ್ತ ಸಖ್ಯ. ಇದು ಸನಿಮಿತ್ತ ಸಖ್ಯ. ಬೇರೆಯವ್ರ ಜೊತೆಯಲ್ಲಿ ಮಾಡ್ತಕ್ಕಂತಹ ಸ್ನೇಹಕ್ಕೆ ಒಂದು ಪ್ರಯೋಜನ ಇರುತ್ತೆ ಅಲ್ವಾ? ಆದರೆ ಆ ಪ್ರಯೋಜನ ಆಯ್ತು ತೀರ್ತು ಅಂತಂದ್ರೆ ಆ ಸ್ನೇಹ ಸಂಬಂಧ ಕೂಡ ಸಾಮಾನ್ಯ ಜನರಲ್ಲಿ ಅದು ಬಿಟ್ಟು ಹೋಗುತ್ತೆ. ಅದಕ್ಕೊಂದು ಒಳ್ಳೆ ಉದಾಹರಣೆ ಏನಪ್ಪ ಅಂದ್ರೆ, ಆಕಟಿಪನಿ ದೀರಿನ ನಳುಲು ವಿರುಲಂಬಾಯುನೋ ಲೇದೋ. ಆಕಟಿಪನಿ ತಮ್ಮ ಹಸಿವು ತೀರಿದಂತಹ ಅಳುಲು, ಅಳಿ ಅಂತಂದ್ರೆ ದುಂಬಿಗಳು, ವಿರುಲಂಬಾಯುನೋ ಲೇದೋ, ಒಂದು ಹೂ ಮೇಲೆ ಬಂದು ಕೂತ್ಕೊಳ್ಳುತ್ತೆ ದುಂಬಿ. ಆ ಹೂವಿನಲ್ಲಿರತಕ್ಕಂಥ ಮಕರಂದ ಎಲ್ಲ ಹೀರ್ಬಿಡುತ್ತೆ. ಅಲ್ಲಿಗೆ ಅದು ಪ್ರಯೋಜನವನ್ನ ಪಡ್ಕೊಂಡಿದ್ದಾಯ್ತು. ಇನ್ನೂ ಅಲ್ಲೇ ಕೂತಿರುತ್ತೆಯೇ ಪ್ರೀತಿ ಹೂವು ಮೇಲೆ ಅಂತ? ಇಲ್ಲ. ಅಲ್ಲಿಂದ ಮುಂದಕ್ಕೆ ತನ್ನ ಪ್ರಯೋಜನವನ್ನ ಅರಸಿ ಬೇರೆಡೆಗೆ ಹೊರಟು ಹೋಗುತ್ತಲ್ವಾ ಅಂತ ಲೋಕದ ಒಂದು ಉದಾಹರಣೆಯನ್ನ ತೋರಿಸ್ತಾ ಇದ್ದಾರೆ ಗೋಪಿಕೆಯರು. ಅನೀಟು ಗೋಪಿಕಲ್ ಪಲುಕನಂದೊಕ ಗೋಪಿಕ ಕೃಷ್ಣ ಪಾದ ಚಿಂತನಮುನಂಜೊಕ್ಕಿ చేరువను దైవవ శంభునంగాంచెన్ ఉజ్వలత్ సునిశిత సద్వివేకముం బ్రసూన మరంద మదాతిరేకమున్ ఘనం మృదునాద సంచలిత కాముక లోకముం జంజరీకమున్. ಅನೀಟು ಗೋಪಿಕಲ್ ಪಲುಕ. ಈ ರೀತಿಯಾಗಿ ಗೋಪಿಕೆಯರೆಲ್ಲ ಪ್ರಯೋಜನ ನಿಮಿತ್ತವಾದ ಸ್ನೇಹ ಮುಂತಾದರ ಬಗ್ಗೆ, ಲೋಕ ವಿಚಾರಗಳ ಬಗ್ಗೆ ಮಾತನಾಡ್ತಾ ಇರುವಾಗ ಅಂದೊಕ ಗೋಪಿಕ ಕೃಷ್ಣ ಪಾದ ಚಿಂತನಮುನಂಜೊಕ್ಕಿ, ಅವರ ನಡುವೆ ಒಬ್ಬ ಗೋಪಿಕೆ ಕೃಷ್ಣ ಪಾದಗಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾಳೆ. ಶ್ರೀಕೃಷ್ಣ ಚರಣ ಧ್ಯಾನ ಪರವಶಳಾಗ್ಬಿಟ್ಟಿದ್ದಾಳೆ ಅವಳು. ಆಗ ಅವಳು ಚೇರುವನು, ಅವಳ ಬಳಿಯಲ್ಲಿ, ಅವಳ ಸಮೀಪದಲ್ಲಿ ದೈವವ ಶಂಭುನನ್ ಗಾಂಚೆನ್, ವಿಧಿವಶದಿಂದ ತನ್ನ ಬಳಿಯಲ್ಲೇ ಒಂದು ಚಂಚರೀಕ ಅಂದ್ರೆ ಒಂದು ದುಂಬಿಯನ್ನ ಕಂಡಳು. ಅದು ಹೇಗಪ್ಪ ಆಯ್ತು ಅಂದ್ರೆ, ಉಜ್ವಲತ್ ಸುನಿಶಿತ ಸದ್ವಿವೇಕಮುಂ, ತುಂಬಾ ಚುರುಕಾಗಿ ಬುದ್ಧಿ ಇರತಕ್ಕಂತಹ ಆ ದುಂಬಿ, ಪ್ರಸೂನ ಮರಂದ ಮದಾತಿರೇಕಮುನ್ ಅಂದ್ರೆ ಅದು ಇಷ್ಟೊತ್ತಿಗೆ ಹೂವಿನಲ್ಲಿರ್ತಕ್ಕಂಥ ಮಕರಂದವನ್ನೆಲ್ಲ ಹೀರಿ ಮತ್ತಿನಲ್ಲಿರ್ತಕ್ಕಂತಹ ದುಂಬಿ ಅದು. ಮತ್ತೆ ಘನ ಮೃದು ನಾದ ಸಂಚಲಿತ ಕಾಮುಕ ಲೋಕಮುನ್, ಅದು ಮಧುರವಾಗಿ ಗುಂಜಾರವ ಮಾಡ್ತಾ ಇದೆ, ಗುಯ್ ಅಂತ. ತನ್ನ ಮಧುರವಾದ ಆ ಝಂಕಾರ ಸ್ವರದಿಂದ ಕಾಮುಕರಿಗೆ ಒಂದು ಉತ್ಸಾಹ, ಒಂದು ಕಳವಳ ಹುಟ್ಟಿಸ್ತಾ ಇದೆ ಆ ದುಂಬಿ. ಚಂಚರೀಕಮುನ್, ಆ ರೀತಿಯಾದಂತಹ ಒಂದು ಗಂಡು ದುಂಬಿಯನ್ನ ತನ್ನ ಬಳಿಯಲ್ಲಿ ಕಂಡಳು. ಆ ಕೃಷ್ಣ ಚರಣ ಧ್ಯಾನ ಪರವಶಳಾದಂತಹ ಒಬ್ಬ ಗೋಪಿಕೆ. కానీ హరి తన్నున్ ప్రార్థింప బుత్తించిన దూతైని కల్పించుకుని ఉద్ధవునికి అన్యాపదేశంపై ఎరుకపడన్ అయ్యళికిందొయ్యలి ఇట్లనియే. ಆ ಗೋಪಿಕಾ ಸ್ತ್ರೀ ಕೃಷ್ಣ ಚರಣಾರವಿಂದ ಧ್ಯಾನದಲ್ಲಿ ನಿರತಳಾಗಿದ್ದಳು. ಅವಳ ಬಳಿ ಬಂದಂಥ ಭ್ರಮರವನ್ನ ಕಂಡಳು. ತಕ್ಷಣ ಅವಳಿಗೆ ಏನನ್ಸ್ಬಿಡ್ತು, ತನ್ನನ್ನು ಪ್ರಾರ್ಥಿಸಕ್ಕೆ ಅಂತ ಕೃಷ್ಣ ಕಳಿಸಿರ್ತಕ್ಕಂಥ ದೂತ ಇವನು ಅಂತ ಕಲ್ಪನೆ ಬಂದ್ಬಿಡ್ತು ಅವಳಿಗೆ. ತಕ್ಷಣ ಅವಳು ಏನ್ ಮಾಡಿದ್ಲು, ಆ ಭ್ರಮರವನ್ನ
ಕುರಿತು ಮಾತಾಡ್ತಾ ಇದ್ದಾಳೆ. ಅಯ್ಯಳಿಕಿಂದೊಯ್ಯಲಿ ಇಟ್ಲನಿಯೇ. ತೊಯ್ಯಲಿ ಅಂದರೆ ಆ ಯುವತಿ, ಆ ಅಳಿ ಅಂದರೆ ಭ್ರಮರವನ್ನ ಕುರಿತು ಮಾತಾಡ್ತಾ ಇದ್ದಾಳೆ. ಆದರೆ ಅನ್ಯಾಪದೇಶಂಬೈ ಉದ್ದವನಿಗೆ ಎರುಕಪಡನ್. ಆದರೆ ಅನ್ಯಾಪದೇಶದಿಂದ ಅಂದರೆ ಭ್ರಮರಕ್ಕೆ ಹೇಳ್ತಾ ಇರೋದನ್ನ ಉದ್ದವನು ಕೇಳಿಸ್ಕೊಳ್ಳಿ, ಹೋಗಿ ಅವನ ಸ್ವಾಮಿಗೆ ಹೇಳಲಿ ಅನ್ನೋ ರೀತಿಯಲ್ಲಿ ಅನ್ಯಾಪದೇಶದಿಂದ ಹೇಳ್ತಾ ಇದ್ದಾಳೆ. ಏನು ಹೇಳ್ತಾ ಇದ್ದಾಳೆ? ಭ್ರಮರ ದುರ್ಜನ ಮಿತ್ರ ಮುಟ್ಟಕುಮುಮಾಪಾದಾಬ್ಜಮುಲ್ ನಾಗರ ಪ್ರಮದಾಳಿ ಕುಚ ಕುಂಕುಮಾಂಕಿತ ಲಸತ್ ಪ್ರಾಣೇಶಧಾಮ ಪ್ರಸೂನ ಮರಂದಾರುಣಿತಾನನುಂಡವಗುಟನ್ ನಾಥುಂಡು ಮನ್ನಿಂಚುಗಾಕ ಮಮುನ್ನೇಪು ಚುಂಬೌರ ಕಾಂತಲ ಶುಭಾಗಾರಂಬುಲನ್ ನಿತ್ಯಮುನ್. ಏ ಭ್ರಮರ, ಧೂರ್ತ ಮಿತ್ರ ನೀನು ಮುಟ್ಟಕ್ಕುಮು ಮಾ ಪಾದಾಬ್ಜಮುಲ್, ನೀನು ನಮ್ಮ ಪಾದಪದ್ಮಗಳನ್ನು ಸ್ಪರ್ಶಿಸಬೇಡ. ಯಾಕೆ ಅಂತಂದರೆ, ನಾಗರ ಪ್ರಮದಾಳಿ ಕುಚ ಕುಂಕುಮಾಂಕಿತ ಲಸತ್ ಪ್ರಾಣೇಶ ಧಾಮ ಪ್ರಸೂನ ಮರುಂದಾರುಣಿತಾನನುಂಡವಗುಟನ್ ಅಂದರೆ ನಾಗರ ಮಥುರಾ ನಗರದಲ್ಲಿರತಕ್ಕಂತಹ ಪುರಕಾಂತೆಯರ ಆ ಸ್ತನ ಕುಂಕುಮ ಅಂಟ್ಕೊಂಡಂತಹ ನಮ್ಮ ಪ್ರಾಣವಲ್ಲಭ ಕೃಷ್ಣ, ಅವನಿಗೀಗ ಮಥುರಾ ನಗರದ ಸ್ತ್ರೀಯರ ಕುಚ ಕುಂಕುಮಾಂಕಿತ ವಕ್ಷಸ್ಥಳ ಅವನ ವಕ್ಷಸ್ಥಳದಲ್ಲಿ ಇರ್ತಕ್ಕಂಥ ಪುಷ್ಪಮಾಲಿಕೆಯ ಮಕರಂದವನ್ನು ನೀನು ತಿಂತೀಯ. ಆ ಬಂಡು ಉಂಡಂತಹ ಭ್ರಮರ ನೀನು. ಆ ಕುಂಕುಮ ಇರ್ತಲ್ಲ, ಆ ಕೃಷ್ಣನ ವಕ್ಷಸ್ಥಳದಲ್ಲಿ ಮೆತ್ಕೊಂಡಿರತಕ್ಕಂಥ ಕುಂಕುಮ, ಅದು ನಿನ್ನ ಮೂತಿಗೂ ಮೆತ್ಕೊಂಡು ಬಿಟ್ಟಿದೆ. ಅವನ ವಕ್ಷಸ್ಥಳದ ಮೇಲಿರೋ ಹಾರದಲ್ಲಿರತಕ್ಕಂಥ ಹೂವುಗಳ ಮಕರಂದ ತಿನ್ನಕ್ಕೆ ಹೋಗಿ ಅವನ ವಕ್ಷಸ್ಥಳದಲ್ಲಿ ಅಂಟುಕೊಂಡಂಥ ಆ ನಾಗರ ಪ್ರಮದೆಯರ ಕುಚ ಕುಂಕುಮದ ಕೆಂಪಗಿನ ಧೂಳು ನಿನ್ನ ಮುಖಕ್ಕೂ ಅಂಟ್ಕೊಂಡು ನಿನ್ನ ಮೂತಿ ಮುಖ ಎಲ್ಲ ಕೆಂಪಗಾಗಿದೆ. ಅಂತಹವನು ನೀನು. ನಾಥುಂಡು ಮನ್ನಿಂಚುಗಾಕ, ನಿನ್ನನ್ನು ನಮ್ಮ ನಾಥ ಏನೋ ಆದರಿಸ್ತಾನೆ, ಅವನು ಕೃಷ್ಣ ನಿನ್ನನ್ನು ಆದರಿಸ್ತಾನೆ ಅನಿಸುತ್ತೆ. ಮಮುನ್ನೇಪುಚು ಪೌರಕಾಂತಲ ಶುಭಾಗಾರಂಬುಲನ್ ನಿತ್ಯಮುನ್. ಆದರೆ ನಮ್ಮನ್ನು ನಮ್ಮ ಪ್ರೀತಿಗೆ ಬೆಲೆ ಇಲ್ಲದೆ ಕೃಷ್ಣ ಅಲ್ಲಿ ಹೊಟ್ಟೋಗಿದ್ದಾನೆ. ನಮಗೆ ಈ ಒಂದು ವಿರಹದ ಉರಿಯನ್ನು ಕೊಟ್ಟು ಬಿಟ್ಟು ಹೋಗಿದ್ದಾನೆ ಅವನು ಅಲ್ವಾ. ನಮಗೆ ವಿರಹದ ನೋವಿಗೆ ದೂಕ್ಬಿಟ್ಟು ಆ ಪೌರಕಾಂತೆಯರ ಶೋಭನ ಗೃಹಗಳಲ್ಲಿ ನಿತ್ಯವೂ ನಗ್ತಾ ಇರ್ತಾನೆ ಅವನು. ಅವನ ಜೊತೆಯಲ್ಲಿ ಅವನ ಹಾರಕ್ಕೆ ಮುತ್ಕೊಂಡು ನೀನಿರ್ತೀಯ. ನಿನ್ನನ್ನು ಆತ ಮನ್ನಿಸ್ತಾನೇನೋ, ನಿನ್ನನ್ನು ಅವನು ಆದರಿಸ್ತಾನೇನೋ. ಆದರೆ ನಮಗೆ ನಿನ್ನನ್ನು ಆದರಿಸ್ತಕ್ಕಂತಹ ಒಂದು ಓಪಿಕೆ ಇಲ್ಲ. ನಿನ್ನ ಕಂಡ್ರೆ ನಮಗೆ ಕೋಪ ಬರ್ತಾ ಇದೆ ನಮಗೆ. ಯಾಕೆ? ನಮ್ಮ ಪ್ರಾಣಕಾಂತನ ವಕ್ಷಸ್ಥಳದಲ್ಲಿ ಆ ಪೌರಕಾಂತೆಯರ ಕುಂಕುಮ, ಅದನ್ನೆಲ್ಲ ಆ ಬಣ್ಣ ನೀನು ಮೂತಿಗೆ ಮೆತ್ಕೊಂಡು ಬಂದಿದೆಯಲ್ಲ, ನಿನ್ನನ್ನು ನಾವು ಆದರಿಸಕ್ಕಾಗುತ್ತಾ? ಅಂದರೆ ನಮ್ಮ ಕೃಷ್ಣ ಈಗ ಮಥುರಾ ನಗರದ ಸುಂದರಿಯರ ಜೊತೆಯಲ್ಲಿದ್ದಾನೆ, ನಮ್ಮನ್ನು ಮರ್ತು ಬಿಟ್ಟಿದ್ದಾನೆ ಅನ್ನತಕ್ಕಂತಹ ಅವರ ಅಂತರಂಗದ ನೋವು ಉರಿಯನ್ನ ಭ್ರಮರಕ್ಕೆ ತಿಳಿಸ್ತಾ ಇದ್ದಾಳೆ ಗೋಪಿಕೆ. ఒక పువ్వందలితే నిద్రావి మధుప ఉత్సాహివై నీవు వేరొకటింబొందెండు భంగి మమ్మధర పీయూషంబునం దేల్చి మా కలంకోజ్వల యౌవనంబుగుని అన్యాసక్తుండయ్యనన్ విభుండకట ಆತನಿಗೆట్లు ದಕ್ಕೆ ಸಿರಿ ಮಿಥ್ಯಾ ಕೀರ್ತಿ ನಮ್ಮೆಂಜುಮಿ. ಅಪ್ಪ ಮಧುಪ, ನಿನ್ನ ಒಂದು ಚಾಳಿ ನಮಗೆ ಚೆನ್ನಾಗಿ ತಿಳಿದಿದೆ. ఒక ಪೂವಂದಲಿದೇನೆತ್ರಾವಿ ಉತ್ಸಾಹಿವೈ ನೀವು ಬೇರೊಕಟಿಂಬೊಂದೆಡು ಭಂಗಿ. ನೀನೇನು ಮಾಡ್ತೀಯ? ಒಂದು ಹೂ ಬಳಿ ಹೋಗ್ತೀಯ, ಅದರ ಮಕರಂದ ಎಲ್ಲ ಹೀರ್ಬಿಡ್ತೀಯ. ಅದು ಬರ್ತನಕ ಅದರೊಂದಿಗೆ ಇರತಕ್ಕಂಥ ನೀನು ಅದರಲ್ಲಿ ಮಕರಂದ ಖಾಲಿಯಾದ ತಕ್ಷಣ ನೀನೇನು ಮಾಡ್ತೀಯ? ಇನ್ನೊಂದು ಹೂವಿನ ಬಳಿಗೆ ನೀನು ಹೊಟ್ಟೋಗ್ಬಿಡ್ತೀಯ. ಅದೇ ರೀತಿ ಮಮ್ಮದರ ಪೀಯೂಷಂಬುನಂದೇಲ್ಚಿ, ನಮಗೆ ತನ್ನ ಅದರ ಪೀಯೂಷವನ್ನ ಕೊಟ್ಟು ಅವನ ಅಧರಾಮೃತವನ್ನ ನಮಗೆ ನೀಡಿ ನಮ್ಮ ಅಧರಾಮೃತವನ್ನ ಅವನು ಹೀರಿ ಮಾ ಕಲಂಕೋಜ್ವಲ ಯೌವನಂಬುಗುನಿ,
ನಮ್ಮ ನಿಷ್ಕಳಂಕವಾದ ಕನ್ನೆತನವನ್ನ ಸೂರೆಗೊಂಡಂತಹ ನಿನ್ನ ಕೃಷ್ಣ ಅನ್ಯಾಸಕ್ತುಂಡಯ್ಯನ್ ವಿಭುಂಡು. ಅಯ್ಯೋ, ಅವನೀಗ ಆ ಮಥುರಾ ನಗರದ ಸುಂದರಿಯರಲ್ಲಿ ಆಸಕ್ತಿಯನ್ನು ಹೊಂದಿದ್ದಾನೆ, ಅನ್ಯಾಸಕ್ತನಾಗ್ಬಿಟ್ಟಿದ್ದಾನಲ್ಲ ಅಕಟ. ಹೇಗಿದನ್ನ ನಾವು ತಡ್ಕೊಳ್ಳೋದು? ಆತನಿ ಕೆಟ್ಟ ಧಕ್ಕೆ ಸಿರಿ ಮಿಥ್ಯಾಕೀರ್ತಿ ನಮ್ಮೆಂಜುಮಿ. ಹೌದು, ಇಂತಹವನಿಗೆ ಸ್ತ್ರೀರತ್ನವಾದಂತಹ ಆ ಶ್ರೀ ಮಹಾಲಕ್ಷ್ಮಿ ಅದೇಗೆ ಅವಳು ಬೆರಗಾದ್ಲೋ ಇವನಿಗೆ. ಉತ್ತಮ ಶ್ಲೋಕ ಇವನು ಅನ್ನತಕ್ಕಂತಹ ಮಿಥ್ಯಾ ಕೀರ್ತಿ, ಸುಮ್ಮನೆ ಹೇಳಿಕೆ ಮಾತು. ಅವನಿಗೆ ಏನು ಕೀರ್ತಿ, ಬೂಟಾಟ್ಕದ ಕೀರ್ತಿ ಅವನಿಗೆ. ಅದನ್ನ ನಂಬಿಕೊಂಡು ನಮ್ಮ ಸಿರಿ ಅಂದ್ರೆ ಶ್ರೀ ಮಹಾಲಕ್ಷ್ಮಿ ಅವನಿಗೆ ಮರುಳಾದ್ಲಲ್ಲ, ಅವನ ಹಿಂದೆ ಹೋಗಿದ್ದಾಳಲ್ಲ, ಇದಕ್ಕೇನು ಹೇಳೋದು ಕಟ ಅಂತ ಹೇಳ್ತಾ ಇದ್ದಾಳೆ ಗೋಪಿಕಾಸ್ತ್ರಿ. ಆ ಕೃಷ್ಣ ಧ್ಯಾನ ನಿರತೆಯಾದಂತಹ ಗೋಪಿಕೆಗೆ ಈ ಭೃಂಗ ಗುಡ್ತಾ ಇರೋದು ಕೂಡ ಅದು ಬಂದು ಕೃಷ್ಣ ಒಳ್ಳೆಯವನು ಅಂದ್ಬಿಟ್ಟು ಅವನ ಚಾರಿತ್ರೆ, ಅವನ ಲೀಲಾ ವಿನೋದಗಳೆಲ್ಲ ಹೇಳಿದ ಹಾಗೆ ಭಾವನೆ ಆಗ್ಬಿಟ್ಟಿದೆ. ಅದು ಬಂದಿರೋದೇ ಕೃಷ್ಣನ ಬಗ್ಗೆ ಹೇಳಿ ಇವಳ ಮನ ಒಲ್ಸಕ್ಕೆ ಅನ್ನತಕ್ಕಂಥದ್ದು ಅವಳ ಕಲ್ಪನೆ. ಆದ್ರಿಂದ ಅದನ್ನ ನಿನ್ನ ಆಟ ಇಲ್ಲಿ ಸಾಗಲ್ಲ, ನೀನೇನು ಹೇಳಬೇಕಾಗಿಲ್ಲ ಕತೆ ನಮಗೆ, ಹೋಗು ಅಲ್ಲೇ ಮಧುರಾ ನಗರದ ಹೆಣ್ಣುಗಳ ಮುಂದೆ ಹೇಳ್ಕೊ ಹೋಗು, ಅವ್ರು ಮೆಚ್ಚಬಹುದು ನಿನ್ನನ್ನ ಅಂತ ಬೈತಾ ಇದ್ದಾಳೆ. ಭೃಂಗ కృష్ణుండు మంచివాండనుచు సంప్రీతిం ప్రశంసించే ఈ సంగీతంబున నేమును సొక్కుదుమే తచ్చారిత్రముల్ వింతలే ఎంగీకారము గావు మాకు పురగాంతాగ్ర ప్రదేశంబులన్ సంగీతం బొనరింపు వారిడుదురు రోజు నీకు ఇష్టార్థములు. హే భృంగ, కృష్ణుండు మంచివాండనుచు సంప్రీతిం ప్రశంసించే ఈ సంగీతంబున మేము సొక్కుదుమే. ಏ ಭೃಂಗರಾಜ, ಕೃಷ್ಣ ಒಳ್ಳೆಯವನು, ಕೃಷ್ಣ ಸುಂದರಾಕಾರ ಮನಮೋಹನಾಕಾರ ಅಂತೆಲ್ಲ ನೀನು ಅವನ ಮೇಲ್ ಪ್ರೀತಿಯಿಂದ ಸಂತೋಷದಿಂದ ಕೀರ್ತಿಸ್ತಾ ಇದೆಯಲ್ಲ ಗುಯಿ ಅಂತ ನಮ್ಮ ಹತ್ರ ಬಂದು, ನಿನ್ನ ಸಂಗೀತಕ್ಕೆ ನಾವು ಮರಳಾಗತಕ್ಕಂಥವಳಲ್ಲ ಅವರಲ್ಲ. ನಿನ್ನ ಈ ಸಂಗೀತ ನಮಗೆ ಸಾಕಾಗಿದೆ, ಅದರಿಂದ ನಾವೇನು ಮರುಳಾಗೋದಿಲ್ಲ. ತಚ್ಚಾರಿತ್ರಮುಲ್ ವಿಂತಲೇ ಅವನ ಕತೆಗಳು ನಮಗೆಲ್ಲ ಏನು ನಾವೇನು ಕಂಡಿಲ್ವ ಅವನ್ನ, ಕೃಷ್ಣ ಎಂತಹವನು ಅಂತ. ಅಂಗೀಕಾರ ಮುಖಾವು ಮಾಕು, ನಮಗೆ ನಿನ್ನೆ ಸಂಗೀತ ನಮಗೆ ಬೇಕಿಲ್ಲ, ನಾವು ಒಪ್ಕೊಳ್ಳೋದು ಇಲ್ಲ, ನೀನು ದೂರ ಹುಟ್ಟು ಹೋಗ್ಬಿಡು. ಬುರಕಾಂತಾಗ್ರ ಪ್ರದೇಶಂಬುಲನ್ ಸಂಗೀತಂ ಬುನರಿಂಪು, ಹೋಗು ಹೋಗು, ಆ ಮಥುರಾ ನಗರದಲ್ಲಿ ಇದಾರಲ್ಲ ಸುಂದರಿಯರು, ಅವರಿರೋ ಜಾಗಕ್ಕೆ ಹೋಗಿ ನಿನ್ನ ಕೃಷ್ಣನ ಬಗ್ಗೆ, ಅವನ ಮೋಹನಾಕಾರದ ಬಗ್ಗೆ, ಅವನ ಪ್ರೀತಿಯ ಬಗ್ಗೆ ಎಲ್ಲ ಅಲ್ಲಿ ಗುಯ್ಗುಡು ಹೋಗು. ವಾರಿಡುದು ರೋಜನ್ ನೀಕು ಇಷ್ಟಾರ್ಥಮಲ್, ನಿನಗೇನಾದರೂ ಇಷ್ಟಾರ್ಥ ಇದ್ರೆ ಅವ್ರು ನೆರವೇರಿಸ್ತಾರೆ. ನಮ್ಮ ಬಳಿ ನಿನ್ನ ಆಟ ನಡೆಯಲ್ಲ, ನಿನ್ನ ಸಂಗೀತವನ್ನು ನಾವು ಕೇಳಲ್ಲ. ಹೋಗು, ಅಲ್ಲೇ ಹೋಗು ಮಥುರಾ ನಗರದ ಪುರಕಾಂತೆಯರ ಬಳಿ ಹೋಗಿ ನಿನ್ನ ಸಂಗೀತ ಗಾನ, ನಿನ್ನ ಕೃಷ್ಣ ಭಜನೆ ಎಲ್ಲ ನೆರವೇರಿಸ್ಕೊ. ನಾವು ಕೇಳಿ ಮೋಹಿತರಾಗಲ್ಲ, ನಮಗೆಲ್ಲ ಗೊತ್ತು ಅವನ ಬುದ್ಧಿ ಎಂತಹದ್ದು ಅಂತ, ನಾವಾಗಲೇ ಕಂಡಿದ್ದೀವಿ ಅವನ್ನ. ಸಮದಾಳೀಶ್ವರ ಜೂಡು ಮುಜ್ವಲಿತ ಹಾಸ ಭ್ರೂ ವಿಜೃಂಭಂಬುಲನ್ ರಮಣೀಯುಂಡಗು ಶೌರಿಚೇಂಗರಂಗರೇ ರಾಮಲ್ త్రిలోకంబులం భ్రమదారత్నము లక్ష్మియాతని పదాబ్జాతంబు సేవించు నిక్కము మేమెవ్వరం మా కృపాజలదికిం గారుణ్యమం జేయంగన్. ಆ ಭ್ರಮರ ಬಂದು ಕೃಷ್ಣನ ಬಗ್ಗೆ ಇವರ ಹತ್ರ ಹೇಳಿ ಇವರಿಗೆ ಕೃಷ್ಣನ ಮೇಲೆ ಪ್ರೀತಿ ಹುಟ್ಸಕ್ಕೆ ಬಂದಿದೆ ಅನ್ನೋದು ಅವಳ ಕಲ್ಪನೆ. ಅದರಿಂದ ಹೇಳ್ತಾ ಇದ್ದಾರೆ. ಅಷ್ಟರೊಳಗೆ ಅವಳಿಗೆ ಆ ಕೃಷ್ಣನ ಉಜ್ವಲಿತ ಹಾಸ, ಆ ಮೃದು ಮಂದಹಾಸ, ಭ್ರೂ ವಿಜೃಂಭಣೆ, ಅವನ ರಮಣೀಯತ್ವ, ಅವನ ಅಂದವಾದ ಆನನ ಎಲ್ಲ ಜ್ಞಾಪಕ ಬರ್ತಾ ಇದೆ. ಅವಳ ಮನಸ್ಸು ಸದಾ ಕೃಷ್ಣನಲ್ಲೇ ನೆಟ್ಟಿರೋದ್ರಿಂದ ಅದೆಲ್ಲವೂ ಅವಳಿಗೆ ನೆನಪುಗಳು ನುಗ್ಗಿ ಬರ್ತಾ ಇದೆ. ಆದರೆ ಅದನ್ನೆಲ್ಲಾನು ತನ್ನ ಪ್ರೀತಿಯನ್ನೇ ಒಂದು ಬೈಗುಳವನ್ನಾಗಿ ಮಾರ್ಪಡಿಸಿ ಹೇಳ್ತಾ ಇದ್ದಾಳೆ. ಓ ಸಮದಾಳೀಶ್ವರ, ಓ ದುಂಬಿಗಳ ರಾಜನೇ, ಚೂಡು ಉಜ್ವಲಿತ ಹಾಸ ಭ್ರೂ ವಿಜೃಂಭುಲನ್ ರಮಣೀಯಂಡಗು ಶೌರಿಚೆ ಕರಗರೇ ರಾಮಲ್ ತ್ರಿಲೋಕಂಬುಲಂ. ಅಪ್ಪ, ನಿಮ್ಮ ಕೃಷ್ಣನ ಮಂದಹಾಸದ ಒಂದು ಕಾಂತಿಗೆ, ಅವನ ಹುಬ್ಬುಗಳ ಒಂದು ವಿಲಾಸಕ್ಕೆ
ಕರಗಿ ಮೋಹಿತರಾಗಿ ಅವನಿಗೆ ವಶರಾಗದೇ ಇರತಕ್ಕಂತಹ ಕಾಂತೇರು ತ್ರಿಲೋಕಂಬುಲಂ ಕರಗರೆ ಸ್ವರ್ಗಮರ್ತ್ಯ ಪಾತಾಳ ಭುವನಗಳಲ್ಲಿ ಎಲ್ಲಿದ್ರೂ ಎಲ್ಲ ಸ್ತ್ರೀಯರು ಅವನ ಈ ಒಂದು ಸೌಂದರ್ಯಕ್ಕೆ ಅವನ ಮಂದಹಾಸದ ಜೊತೆಗೆ ಕರಗೋಗ್ತಾರೆ ಅಲ್ವಾ. ಶೌರಿಚೇ ಗರಗರೆ ರಾಮಲ್ ತ್ರಿಲೋಕಂಬುಲಂ ಪ್ರಮದಾರತ್ನము ಲಕ್ಷ್ಮಿ ಆತನಿ ಪದಾಬ್ಜಾತಂಬು ಸೇವಿಂಚು ನಿಕ್ಕಮು. ಅಬ್ಬಾ, ಅದಕ್ಕೆ ಅಲ್ವಾ ನಮ್ಮ ಸ್ತ್ರೀ ರತ್ನವಾದಂತಹ ಕಮಲಾದೇವಿ ಅವನ ಚರಣಕಮಲಗಳನ್ನು ಸೇವಿಸ್ತಾ ಇದ್ದಾಳೆ. ಅಂತಹ ತ್ರಿಲೋಕರತ್ನವಾದಂತಹ ಕಮಲಾದೇವಿನೇ ಅವನ ಚರಣಗಳನ್ನು ಸೇವಿಸ್ತಾ ಇರಬೇಕಾದ್ರೆ ಅಂತಹ ಕೃಪಾಜಲಧಿಯಾದ ಅವನನ್ನು ಅನುಗ್ರಹಿಸಕ್ಕೆ ನಾವೆಂಥವ್ರಪ್ಪ ಮೇಮೆವ್ವರಂ, ನಮ್ಮನ್ನ ಯಾಕಪ್ಪ ಅವನು ಹೇಳಿ ಕಳಿಸ್ತಾನೆ ನಿನ್ನ ಕೈಲಿ, ನಾವೆಷ್ಟರವ್ರು. ಆ ಲಕ್ಷ್ಮೀ ದೇವಿನೇ ಪಾದ ಸೇವೆ ಮಾಡ್ತಾ ಇದ್ದಾಳೆ. 3 ಲೋಕದ ಹೆಣ್ಮಕ್ಳು ಅವನಿಗೆ ಕರೆಗೆ ಹೋಗ್ತಾರೆ ಅಂತ. ಅದು ಬಡಪಾಯಿಗಳು ನಾವು, ಹಳ್ಳಿ ಗೊಲ್ಲತಿಯರು. ನಮ್ದೇನು ಮಹಾ ಪ್ರಮದಾರತ್ನಮು ಲಕ್ಷ್ಮಿ ಆತನಿ ಪದಾಬ್ಜಾತಂಬು ಸೇವಿಂಚು ನಿಕ್ಕಮು ಮೇಮೆವ್ವರಂ, ನಾವ್ಯಾರು ಮಹಾ ಹಳ್ಳಿ ಗೊಲ್ಲತಿಯರು. ಆ ಕೃಪಾಜಲದಿಗಿಂ ಕಾರುಣ್ಯಮಂ ಜೇಯಂಗನ್, ನೀನೇನೋ ಹೇಳ್ತಾ ಇದ್ದೀಯ ನಿನ್ನ ಕೃಷ್ಣ ಅಂತವ್ನು ಇಂಥವನು ಅಂತ. ಆದರೆ ಆ ಕೃಪಾಜಲಧಿಯಾದಂತಹ ಅವನಿಗೆ ಅವನ ಮೇಲೆ ಕರುಣೆ ಪ್ರೀತಿ ತೋರ್ಸಕ್ಕೆ ನಾವೆಷ್ಟರವರು ಅಂತ ಇದ್ದಾರೆ. ಆದರೆ ಬೈಯೋದ್ರಲ್ಲೂ ನೋಡಿ ಅವಳು ಕೃಷ್ಣನನ್ನ ಕೃಪಾಜಲಧಿ ಅಂತಾಳೆ. ಉಜ್ವಲಿತ ಹಾಸಭ್ರೂ ವಿಜೃಂಭಂಬು ರಮಣೀಯಂಡಗು ಶೌರಿ ಅಂತಾಳೆ. ಅವಳಿಗೆ ಆ ಕೃಷ್ಣ ಮೂರ್ತಿಯ ಸ್ವರೂಪ ಕಣ್ಣುಗಳ ಮುಂದೆ, ಹೃಚ್ಚಕ್ಷುಗಳ ಮುಂದೆ ಬರ್ತಾ ಇದೆ. ಆ ಪ್ರೀತಿಯನ್ನೆಲ್ಲ ಬೈಗುಳನ್ನಾಗಿ ಮಾರ್ಪಡಿಸಿ ಅವಳು ಆ ಭೃಂಗರಾಜನಿಗೆ ತಿಳಿಸ್ತಾ ಇದ್ದಾಳೆ. ವಾಲ್ಮೀಕಿಗಳ ಬಾಯಲ್ಲಿ ಶೋಕ ಶ್ಲೋಕತ್ವವನ್ನು ಹೊಂದಿದ ಹಾಗೆ ಈ ಗೋಪಿಕೆಯ ಬಾಯಲ್ಲಿ ನಿಂದೆ ಸ್ತುತಿಯಾಗಿ ಮಾರ್ಪಾಡಾಗ್ತದೆ. ಅವನ್ನ ವಿಭು ಅಂತಾನೆ ಕರೀತಾ ಇದ್ದಾಳೆ ಕೃಷ್ಣನನ್ನ. ಅವನ ಸೌಂದರ್ಯವನ್ನ ಹೊಗಳ್ತಾ ಇದ್ದಾಳೆ, ಆದರೆ ಬೈಗಳು ಅನ್ನೋ ಭಾವದಲ್ಲಿ. ರೋಲಂಬೇಶ್ವರ ನೀಕು ದೌತ್ಯಮು ಮಹಾರೂಢಂಬು ನೀನೇರು ಪುಲ್ಜಾಲುನ್ ಮಚ್ಚರಣಾಬ್ಜముల్ విడువు మస్మన్నాథ పుత్రాదులన్ లీలంబాసి పరంబుడించి తనకున్ లీనత్వముంబొందు మమ్మేలా వాస విభుండు ಧಾರ್ಮಿಕುಲು ಮುನ್ನೀ ಚಂದಮುಲ್ ಮೆತ್ತುರೇ. ರೋಲಂಬೇಶ್ವರ, ರೋಲಂಬ ಅಂದ್ರೆ ದುಂಬಿ. ಓ ದುಂಬಿಗಳ ರಾಜನೇ, ನೀಕು ದೌತ್ಯಮು ಮಹಾರೂಢಂಬು, ರಾಯಭಾರ ನಡೆಸೋದ್ರಲ್ಲಿ ನಿನಗೆ ತುಂಬ ಅಭ್ಯಾಸ ಇದೆ, ನಿನಗೆ ರೂಢಿ ಇದೆ, ಅದು ಚೆನ್ನಾಗಿ ಬರುತ್ತೆ ನಿನಗೆ. ನೀರು ಪುಲ್ ಚಾಲುನು ನೀನು ಕಲ್ತಿರೋ ನಿನ್ನ ಜಾಣತನ ಸಾಕಿನ್ನ. ಮತ್ತು ಚರಣಾಬ್ಜಮುಲ್ ವಿಡುವು, ಬಂದು ನನ್ನ ಪಾದಗಳಿಗೆ ಮುಟ್ಕೊಂಡು ಕೃಷ್ಣನ ಬಗ್ಗೆ ಗುಯ್ ಅಂತ ಸಂಗೀತ ನುಡಿಸ್ತಾ ಇದೆಯಲ್ಲ, ಬಿಡು ಸಾಕು, ನಿಂದು ಮಹಾ ಬುದ್ಧಿವಂತ ನೀನು ದೌತ್ಯದಲ್ಲಿ ನಮಗೆ ಗೊತ್ತು. ಮಚ್ಚರಣಾಬ್ಜಮುಲ್ ಬಿಡು ಮಸ್ಮನ್ನಾಥ ಪುತ್ರಾದುಲಿನ್ ಲೀಲಂಬಾಸಿ ಪರಂಬುಡಿಂಚಿ ತನಕುನ್ ಲೀನತ್ವಮುಂಬೊಂದು. ಹೇಗಿದ್ವಿ ನಾವು ಹೇಳು, ನಮ್ಮ ಕೃಷ್ಣನ ಬಳಿ ಹೇಗಿದ್ವಿ ನಾವು? ನಮ್ಮ ಗಂಡನನ್ನ, ಮಸ್ಮತ್ ನಾಥ ಪುತ್ರಾದುಲು ನಮ್ಮ ಪತಿಗಳನ್ನ, ಪುತ್ರಾದುಗಳನ್ನ, ಬಂಧುಗಳನ್ನ ಎಲ್ಲಾರನ್ನೂ ಲೀಲಂಬಾಸಿ ಹಾಯಾಗಿ ಬಿಟ್ಬಿಟ್ವಿ. ಬಿಡ್ಬೇಕಲ್ಲ ಅಂತ ನಮಗೊಂಚೂರು ಹೆದರಿಕೆ ಆಗಲಿಲ್ಲ, ಯಾಕೆ ನಾವು ಹೋಗ್ತಾ ಇರೋದು ಕೃಷ್ಣನ ಹಿಂದೆ. ಆದ್ರಿಂದ ಪರಂಬುಡಿಂಚಿ ತನಕುನ್ ಲೀನತ್ವಮುಂಬೊಂದು, ನಾವು ಅವನಲ್ಲೇ ಲೀನವಾಗಿದ್ದೀವಿ ಅನ್ನತಕ್ಕಂತಹದ್ದು ಅವನಿಗೆ ಚೆನ್ನಾಗಿ ಗೊತ್ತು. ಆ ರೀತಿ ಅವನಿಗೆ ನಮ್ಮನ್ನ, ನಮ್ಮ ಹೃದಯಗಳನ್ನ, ನಮ್ಮ ಪ್ರೀತಿಯನ್ನ, ನಮ್ಮೆಲ್ಲವನ್ನೂ ಅರ್ಪಿಸಿದ್ದಾಗ ಮಮ್ಮೇಲ ವಾಸ ವಿಭುಂಡು, ನಮ್ಮನ್ನು ಅವನು ಯಾಕೆ ಪರಿತ್ಯಜಿಸಿದ್ದಾನೆ? ನಮ್ಮನ್ನು ಬಿಟ್ಬಿಟ್ಟು ಅವನು ಹೇಗೆ ಹೋದ? ಅವನು ಧಾರ್ಮಿಕುಲು ಮುನ್ನೀ ಚಂದಮುಲ್ ಮೆತ್ತುರೆ, ಧರ್ಮಾತ್ಮರಾದಂತಹವರು ಕೇಳಿದ್ರೆ ಈ ರೀತಿಯಾದಂತಹ ಅವನ ನಡತೆಯನ್ನು ಮೆಚ್ಕೊಳ್ತಾರ? ಯಾರಾದರೂ ಒಪ್ಪತಕ್ಕಂಥ ಮಾತಾ? ಲೋಕದಲ್ಲಿ ನ್ಯಾಯಸ್ಥರು ಅನ್ನೋರು ಯಾರಾದರೂ ಇದನ್ನು ಒಪ್ಕೊಳ್ತಾರ? ಎಲ್ಲವನ್ನೂ ಬಿಟ್ಟು ಅವನೇ ಶರಣು, ಅವನ ಚರಣಗಳೇ ನಮಗೆ ಆಶ್ರಯ ಅಂತ ನಾವಿದ್ವಲ್ಲ, ಅಂಥದ್ರಲ್ಲಿ ನಮ್ಮನ್ನು ಬಿಟ್ಟು ಹೋಗಿದ್ದಾನಲ್ಲ ನಿನ್ನ ಕೃಷ್ಣ. ಬಿಡು, ಅವನೂ ಸಾಕು,
ಅವನ ದೂತನಾಗಿ ಬಂದಿರತಕ್ಕಂತಹ ನೀನೂ ಸಾಕು, ನಿನ್ನ ಸಂಗೀತವೂ ಸಾಕು, ನೀನು ಹೊಗಳಿದ್ದು ಸಾಕು, ನಮ್ಮನ್ನು ಬಿಟ್ಬಿಟ್ಟು ನೀನು ದೂರ ಹೋಗು. వాలింజంపెను వేటకాని పగిదిన్ వంచించి దైత్యానుజన్ లోలం బట్టి విరూపజేసెను బలిన్ లోభంబుతో గట్టి ఆ త్రైలోక్యంబు మొరంగి పుచ్చుకొనియన్ ధర్మగ్నుండే మాధవుండేలా షట్పద ఎగ్గుమాబలన నీకెగ్గింపగా నేటికన్. ಗೋಪಿಕಾ ಸ್ತ್ರೀಯರು ತಮಗಿರ್ತಕ್ಕಂತಹ ಕೋಪವನ್ನೆಲ್ಲ ಕೃಷ್ಣನನ್ನ ಬೈದು ಅವನ ಎಲ್ಲ ಅವತಾರಗಳನ್ನು ಜಾಲಾಡ್ತಾ ಇದ್ದಾರೆ. ವಾಲಿಂಜಂಪೆನು ವೇಟಕಾನಿ ಪಗಿದಿನ್ ವಂಚಿಂಚಿ. ಈ ಕೃಷ್ಣ ಏನು ಸಾಮಾನ್ಯ ಅಂದ್ಕೊಂಡಿದ್ದೀಯ? ಅವನ ರಾಮಾವತಾರದಲ್ಲಿ ಬೇಟೆಗಾರನಂತೆ ಮರೆಯಲ್ಲಿ ನಿಂತು ವಾನರ ರಾಜನಾದ ವಾಲಿಯನ್ನ ಸಂಹಾರ ಮಾಡಿದ. ದೈತ್ಯಾರ್ಜನ್ ಲೋಲಂಬಟ್ಟಿ ವಿರೂಪಂ ಜೇಸನು. ಅವನನ್ನ ಪ್ರೀತಿಸಿ ಮದುವೆ ಮಾಡ್ಕೋಬೇಕು ಅಂತ ಬಂದಂತಹ ದೈತ್ಯಾನುಜ ಅಂತಂದ್ರೆ ರಾವಣನ ತಂಗಿಯಾದ ಶೂರ್ಪಣಕಿಗೆ ಕಿವಿ ಮೂಗು ಕೊಯ್ದು ಅವಳನ್ನ ವಿರೂಪಳನ್ನಾಗಿ ಮಾಡಿದ. ಬಲಿನ್ ಲೋಭಂಬುತೋ ಗಟ್ಟಿ ಆ ತ್ರೈಲೋಕ್ಯಂಬು ಮೊರಂಗಿ ಪುಚ್ಚುಕೊನಿಯನ್. ಬಲಿನ್ ಲೋಭಂಬುತೋ ಗಟ್ಟಿ, ಬಲಿಯನ್ನ ನನಗೇನಾದರೂ ದಾನ ಕೊಡು ಅಂತ ಮೊರಂಗಿ ಅಂತಂದ್ರೆ ಚಿಕ್ಕದಾಗಿ ಹೋದ, ಕುಬ್ಜನಾಗಿ ವಾಮನನಾಗಿ ಹೋಗಿ ಬಲಿ ಹತ್ರ ಬೇಡ್ಬಿಟ್ಟು ಅವನ ಹತ್ರ ತಗೊಳ್ಳೋ ತನಕ ತಗೊಂಡ್ಬಿಟ್ಟು ತ್ರೈಲೋಕ್ಯಂಬು ಪುಚ್ಚುಕೊನಿಯನ್ನ ದಾನದ ಧಾರೆ ನೀರು ಕೈಗೆ ಬಿದ್ದ ತಕ್ಷಣ ತ್ರಿವಿಕ್ರಮನಾಗಿ ಬೆಳೆದ್ಬಿಟ್ಟು 3 ಲೋಕವನ್ನ ತಾನೇ ಇಸ್ಕೊಂಡ್ಬಿಟ್ಟ. ಧರ್ಮಜ್ಞುಂಡೆ ಮಾಧವುಂಡು. ಅವನೇನು ಧರ್ಮಜ್ಞಾನ ನಿನ್ನ ಮಾಧವ? ಏಲಾ ಷಟ್ಪದ ಎಗ್ಗು ಮಾವಲನ. ನಾವೇನಪ್ಪ ತಪ್ಪು ಮಾಡಿದ್ದೀವಿ? ಎಗ್ಗು ಅಂದರೆ ತಪ್ಪು. ನಾವೇನು ತಪ್ಪು ಮಾಡಿದ್ದೀವಿ? ನಾವೇನು ಅಪರಾಧ ಮಾಡಿದ್ದೀವಿ? ನಮ್ಮದೇನು ದೋಷ ಇದೆ? ನಮ್ಮನ್ನು ಬಿಟ್ಟು ಹೋಗಿದ್ದಾನಲ್ಲ. ನೀ ಕೆಗ್ಗಿಂಪಗ ನೇಟಿಕಿನ್. ನೀನೇ ಯಾಕೆ ಸುಮ್ಮನೆ ಅವನ್ನ ಹೊಗಳೋಷ್ಟು ಅವನೇನು ಮಾಡಿದ್ದಾನೆ? ಯಾಕೆ ಬಂದಿಲ್ಲಿ ಇದು ಮಾಡ್ತಾ ಇದೀಯ? ನೀನು ಬಂದು ಅವನ್ನ ಹೊಗಳ್ತಾ ನನ್ನ ಕಾಲ ಹತ್ರ ಬಂದು ನನಗೆ ಗುಯ್ ಅಂತ ಅವನ್ನ ಮಾಧವ ಮಾಧವ ಅಂತ ಅವನ್ನ ನೆನಪಿಸ್ತಾ ಇದ್ದೀಯ? పన్నుగమింటి పైకెగసిపారు విహంగములైన వీనులందన్నొక మాటు భిన్న గృహదార సుతాదులంబాపి విత్త సంపన్నత డించి సంసరణ పద్ధతింబాపెడువాడు నిత్యకాంక్షన్నెరినున్న మా బ్రతుకు సైంచునే ఏల ಮಧುವ್ರತೋತ್ತಮ. ಇಲ್ಲಿ ಭಗವಂತನ ಮಾತು, ಭಗವಂತ ಭಾಗವತದಲ್ಲಿ, ವಿಷ್ಣು ಪುರಾಣದಲ್ಲಿ, ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂತಹ ಮಾತನ್ನ ಗೋಪಿಕಾಸ್ತ್ರೀಯರು ಹೇಳ್ತಾ ಇದ್ದಾರೆ. ಅಂದರೆ ಯಾವ ಮನುಷ್ಯರನ್ನಾದರೆ ಸಂಪೂರ್ಣವಾಗಿ ಅನುಗ್ರಹಿಸಿ ಮೋಕ್ಷ ಪಥಕ್ಕೆ ಕರೆದುಕೊಂಡು ಹೋಗ್ಬೇಕು ಅಂತ ಇರ್ತಾನೆ ಭಗವಂತ, ಅವನ ಐಶ್ವರ್ಯವನ್ನ ಮೊದಲು ಇವನು ಇಳಿಸ್ಬಿಡ್ತಾನೆ. ಅವನ ಐಶ್ವರ್ಯ ಎಲ್ಲ ನಶಿಸಿ ಹೋಗೋ ರೀತಿಯಲ್ಲಿ ಮಾಡ್ತಾನೆ. ಯಾಕೆ? ಧನ ಇದ್ದರೆ ಧನದ ಹಿಂದೆ ಮದ, ಮೋಹ, ಅಹಂಕಾರ, ನಾನು ನನ್ನದು ಅನ್ನತಕ್ಕಂಥದ್ದು, ಕಾಮಕ್ರೋಧಾದಿಗಳು ಎಲ್ಲ ಬರುತ್ತಲ್ವ. ಅವನಿಗೆ ಆ ರೀತಿಯಾದಂಥ ಅರಿಷಡ್ವರ್ಗಗಳು ಯಾವುದೂ ಬಾಧಿಸದೆ ಅವನು ಮೋಕ್ಷ ಮಾರ್ಗ ಹಿಡಿಬೇಕು ಅಂದರೆ ಮೊಟ್ಟ ಮೊದಲಿಗೆ ಮಾಡಬೇಕಾದ ಕೆಲಸ ಅವನ ಹತ್ರ ಇರೋ ದುಡ್ಡೆಲ್ಲ ಕಿತ್ತು ಬಿಡೋದು. ಅದನ್ನೇ ವಿಷ್ಣು ಪುರಾಣದಲ್ಲಿ ಯಸ್ಯ ಅನುಗ್ರಹಂ ಇಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ ಅಂತ ಹೇಳಿದ್ದಾರೆ. ಅದಕ್ಕೆ ವಿಷ್ಣುವನ್ನ ದರ್ಪಃ ಅಂತ ಕೂಡ ಕರೀತಾರೆ. ಯಸ್ಯ ಅನುಗ್ರಹಂ ಇಚ್ಛಾಮಿ ಹರಿಷ್ಯೇ ತದ್ಧನಂ ಶನೈಹಿ ತಥೋದ ಅಧನಂ ತ್ಯಜಂತ್ಯಸ್ಯ ಸ್ವಜನಾ ದುಃಖಿನಂ. ಆವಾಗ ಅವನ ಬಂಧು ಬಾಂಧವರೆಲ್ಲ ದೂರ ಹೋಗ್ತಾರೆ. ದುಡ್ಡು ಕಾಸಿಲ್ದೇ ಇದ್ರೆ, ಪರಿಪರಿಯಾಗಿದ್ರೆ, ಸಿರಿಯಾಗಿದ್ರೆ ಪರಿಪರಿ ನೆಂಟ್ರು ಅಂತ. ದಂಡ್ಯಾಗ ದುಡ್ಡು ಕಾಸು ಇದ್ದು ಎಲ್ಲರನ್ನು ಕರೆದು ಊಟ ಹಾಕಿ ಎಲ್ಲರಿಗೂ ಅನುಕೂಲಕರವಾಗಿದ್ದರೆ ಮಾತ್ರನೇ ಬಂಧು ಬಾಂಧವರು. ಸಿರಿ ನಶಿಸಿ ಹೋಗಿದ ತಕ್ಷಣ ಅವರು ಎಲ್ಲರೂ ಕೂಡ ಕೈ ಬಿಟ್ಟು ಬಿಡ್ತಾರೆ. ಕೈ ಬಿಟ್ಟರೆ ತಾನೇ ಅವನಿಗೆ ಇರತಕ್ಕಂಥ ಮೋಹ ಮದ ಎಲ್ಲ ಹೋಗೋದು. ಆದ್ದರಿಂದ ಭಗವಂತ ಯಾರನ್ನ ಅನುಗ್ರಹ ಮಾಡಬೇಕು ಅಂತ ಅಂದ್ಕೊಳ್ತಾನೋ ಅವರ ಧನವನ್ನ ಮೊದಲು ಅಪಹರಿಸ್ತಾನೆ. ಅದನ್ನ ಇಲ್ಲಿ ಗೋಪಿಕಾಸ್ತ್ರೀಯರು ನಿಂದಾಸ್ತುತಿ, ಇದು ಕೂಡ ಅಷ್ಟೇ ನಿಂದಾಸ್ತುತಿ. ಪನ್ನುಗ ಮಿಂಟಿಪೈ ಕೆಗೆಸಿ ಪಾರು ವಿಹಂಗಮುಲೈನ, ಸ್ವೇಚ್ಛೆಯಾಗಿ ಗಗನತಲದಲ್ಲಿ
ಹಾರ್ತಾ ಇರತಕ್ಕಂತಹ ಪಕ್ಷಿಗಳು ಕೂಡ ವೀನುಲಂದನ್ನೊಕಮಾಟು ವಿನ್ನ. ಒಂದೇ ಒಂದು ಬಾರಿ ಯಾರೋ ಹಾಡ್ತಾ ಇರೋದು, ಯಾರೋ ಕೃಷ್ಣ ಕೃಷ್ಣ ಅಂತಿರೋದು, ನಾರಾಯಣ ಅಂತ ಇರೋದು, ಯಾವುದಾದ್ರೂ ಒಂದು ಭಗವನ್ ನಾಮ ಅವುಗಳ ಕಿವಿಯಿಂದ ಅವು ಕೇಳಿಬಿಟ್ರೆ ಗೃಹದಾರ ಸುತಾದುಲಂಬಾಪಿ ವಿತ್ತ ಸಂಪನ್ನತ ಡಿಂಚಿ, ಅವ್ರಿಗೆ ಮಕ್ಕಳು, ಮನೆ, ಹೆಂಡತಿ ಎಲ್ಲ ಬಿಡಿಸ್ಬಿಟ್ಟು ಅವರ ಐಶ್ವರ್ಯ ವಿತ್ತ ಸಂಪನ್ನತ ಡಿಂಚಿ ಅಂದರೆ ವಿತ್ತ ಸಂಪನ್ನತೆ ಇದ್ದರೆ, ಐಶ್ವರ್ಯ ಇದ್ದರೆ ಅದನ್ನೆಲ್ಲ ಅಣಗಿಸಿ ಅದೆಲ್ಲನೂ ಹೋಗೋ ರೀತಿಯಲ್ಲಿ ಮಾಡಿ ಸಂಸರಣ ಪದ್ಧತಿಂ ಬಾಪೆಡುವಾಡು, ಸಂಸಾರ ಮಾರ್ಗದಿಂದ ಪ್ರೇಯೋ ಮಾರ್ಗದಿಂದ ಅವರನ್ನು ಬಿಡಿಸಿ ಶ್ರೇಯೋ ಮಾರ್ಗದೆಡೆಗೆ ಕರ್ಕೊಂಡು ಹೋಗ್ತಾನೆ ಆ ಕೃಷ್ಣ. ಅಂತಹ ಅವನು ಅದೇ ನಾವು ನಿತ್ಯಕಾಂಕ್ಷನ್ ನೆರಿನುಣ್ಣ ಮಾ ಬ್ರದುಕು ಸಹಿಂಚುನೆ ಏಲಂ ಅದು ವ್ರತೋತ್ತಮ. ನಮಗ ದಿನ ನಿತ್ಯ ಕೋರಿಕೆಗಳು, ಆ ರೀತಿಯಾಗಿ ನಾವಿರ್ತಕ್ಕಂತಹ ನಮ್ಮ ಬದುಕನ್ನು ಅವನು ಸಹಿಸ್ತಾನ. ನಮ್ಮ ಬದುಕು ಹಾಳು ಮಾಡೋಕ್ಕೆ ಅವನು ನಮ್ಮನ್ನಿಲ್ಲಿ ಬಿಟ್ಟು ಹೊರಟೋಗಿದ್ದಾನೆ. ಅವನು ಅಂತಹ ಕೃಷ್ಣ. ಅವನು ಬಂಧುಲ ಬಿಡ್ಡಲನ್ ಮಗಲ ಭ್ರಾತಲದಲ್ಲುಲನ್ ದಂಡ್ರುಲನ್ మనోజాందతంజేసిడించి శరణందిన మమ్ము వియోగ దుర్దశ సింధువులోనంద్రోచి ఇటు చేరకపోవుట పాడిగాదు. పుష్పంధయ మీ అధీశునకుంబాదములంబడి ఒత్తి చెప్పవే. ಹೇ ಪುಷ್ಪಂಧಯ, ಪುಷ್ಪಂ ಧಯಸಿ ಅಂದರೆ ಆ ಪುಷ್ಪದಲ್ಲಿರತಕ್ಕಂಥ ಮಕರಂದವನ್ನ ಹೀರ್ತಕ್ಕಂಥ ದುಂಬಿಯೇ, ನಾವು ನಮ್ಮ ಬಂಧುಗಳನ್ನ, ಬಾಂಧವರನ್ನ, ಅಣ್ಣ ತಮ್ಮಂದರನ್ನ, ಮಕ್ಕಳನ್ನ ಎಲ್ಲರನ್ನೂ ಬಿಟ್ಟು ಇವನ ಹಿಂದೆ ಬಂದ್ವಿ. ಯಾಕೆ ಆ ರೀತಿ ಆಯಿತು? ಅವನ ಆ ಮನೋಹರವಾದ ಆಲಾಪಗಳನ್ನು, ಅವನ ಮುಗುಳ್ನಗೆಯನ್ನು ಕಂಡು, ಅವನ ಆ ಕಂಗಳ ನೋಟ, ವಿಲೋಲ ನೋಟವನ್ನು ಕಂಡೇ ಆಕರ್ಷಿತರಾಗ್ಬಿಟ್ಟು ಮನೋಜ ಅಂಧತ ಕಾಮದಿಂದ ಕುರುಡಾಗಿ, ಮೋಹದಿಂದ ಕುರುಡಾಗಿ ನಾವು ಅವನ ಹಿಂದೆ ಬಿದ್ದುಬಿಟ್ವಿ. ಆ ರೀತಿಯಾಗಿ ಹಿಂದೆ ಬಿದ್ದಂತಹ, ಅವನನ್ನೇ ಪ್ರಾಣ ಅಂತ ತಿಳ್ಕೊಂಡಿದ್ದಂತಹ ನಮ್ಮನ್ನ ಶರಣಂದಿನ ಮಮ್ಮು ವಿಯೋಗ ದುರ್ದಶಾ ಸಿಂಧುವುಲೋನಂದ್ರೋಚಿ ಇಟು ಚೇರకపోవుట ಪಾಡಿಗಾದು. ಇಷ್ಟು ಶರಣಾದಂತಹ ನಮ್ಮನ್ನ ಈ ವಿಯೋಗ ದುರ್ದಶೆ ಎನ್ನತಕ್ಕಂತಹ ಅಪಾರವಾದ ಸಾಗರ, ಒಂದು ದಿವಸ ದುಃಖ, ನಾಳೆ ಹೊತ್ತಿಗೆ ನಮ್ಮನ್ನು ಸಮಾಧಾನವಾಗುತ್ತೆ ಅಂತ ಕಾದ್ರೆ ಇಲ್ಲ, ಆ ರೀತಿಯಾದದ್ದಲ್ಲ ಇದು. ಅಪಾರವಾದ ಸಾಗರದಷ್ಟು ವಿಯೋಗ ದುರ್ದಶೆ ನಮ್ಮನ್ನ ಕಾಡ್ತಾ ಇದೆ. ಅಂತಹ ಆ ವಿರಹದ ಒಂದು ಅಪಾರವಾದ ಸಾಗರದಲ್ಲಿ ನಮ್ಮನ್ನ ದ್ರೋಚಿ ನೂಕುಬಿಟ್ಟಿದ್ದಾನೆ. ಇటు చేరకపోవుట ಪಾಡಿಗಾದು. ನಮ್ಮನ್ನ ಇಷ್ಟು ದುಃಖಕ್ಕೆ ಈಡು ಮಾಡಿ ಅವನು ಇಲ್ಲಿಗೆ ಬರದೇ ಇರೋದು ಅವನಿಗೆ ನ್ಯಾಯ ಅಲ್ಲ. ಮೀ ಅಧೀಶನುಕುಂ ಬಾದಮುಲಂಬಡಿ ಒತ್ತಿ ಚಪ್ಪವೇ. ಈಗ ಅವನು ಅಧೀಶ, ಅವನು ಅಲ್ಲಿ ರಾಜ ಪರಿವಾರದಲ್ಲಿರ್ತಕ್ಕಂಥವನು, ರಾಜನಾಗಿರ್ತಕ್ಕಂಥವನು. ಅಂತಹ ಕೃಷ್ಣನಿಗೆ ಬಾದಮುಲಂಬಡಿ, ಪಾದ ಪ್ರಣಾಮವನ್ನ ಮಾಡಿ ಒತ್ತಿ ಚಪ್ಪವೇ, ಗಟ್ಟಿಯಾಗಿ ಹೇಳು, ನಮ್ಮ ಎಡೆಗೆ ಅವನ ಮನಸ್ಸು ಕರಗುವಂತೆ ಮಾಡು, ಸ್ವಲ್ಪ ವಕೀಲಿ ಮಾಡು, ಏನಾದರೂ ಹೇಳು. ನಿನ್ನನ್ನೇ ನಂಬ್ಕೊಂಡಿದ್ದಾರೆ, ಅವರು ದುಃಖದಲ್ಲಿ ಮುಳುಗಿಬಿಟ್ಟಿದ್ದಾರೆ, ಅವರಿಗೆ ಏನೂ ಆಸರೆಯೇ ಇಲ್ಲದಂತಾಗಿದೆ ಅಂತ ಎಲ್ಲ ನಮ್ಮ ಪರವಾಗಿ ಒಂಚೂರು ವಕೀಲಿ ಮಾಡು ಪುಷ್ಪಂಧಯ ಅಂತ ದುಂಬಿಗೆ ಹೇಳ್ತಾ ಇದ್ದಾರೆ ಗೋಪಿಕಾ ಸ್ತ್ರೀಯರು. కమనీయంబగువేటకాని పలుకా కర్ణించి నిక్కంబుగా అందమజిత్తంబులంజేర్చి చేరి హరినుల్ తద్బాణ నిర్భిన్నలయ్యమితోగ్రవ్యథనొందు భంగి హరి మాయాలాపముల్ నమ్మి దుఃఖములం జందితి ಮಂಗಜಾಸ್ತ್ರಜನಿತೋಗ್ರ ಶಾಂತಿ ನಿಂದಿಂದಿರ. ಓ ಭ್ರಮರವೇ ಕೇಳು, ನಮ್ಮ ಅವಸ್ಥೆ ಹೇಗಾಗಿದೆ ಅಂದರೆ, ಕಮನೀಯಂಬಗು ವೇಟಕಾನಿ ಪಲುಕಾಕರ್ಣಿಂಚಿ, ಕಮನೀಯವಾಗಿರುತ್ತೆ ಈ ಬೇಟೆಗಾರ ಅವನು ಮಾತಾಡೋದು. ಅಥವಾ ಬೇಟೆಗಾರರು ಜಿಂಕೆಯನ್ನು ಹಿಡಿಬೇಕಾದ್ರೆ ಒಂದು
ವೈಲಿನ್ ತರಹ ಅಥವಾ ಏನೋ ಒಂದು ವಾದ್ಯ ತೆಗೆದುಕೊಂಡು ಹೋಗಿ ನುಡಿಸ್ತಾರೆ. ಆ ವಾದ್ಯದ ನುಡಿಯ ಮೋಹಕತೆಗೆ ಬಲಿಯಾಗಿ ಅವು ಓಡಿ ಹೋಗ್ದಿರ ಅಲ್ಲೇ ನಿಂತಿರುತ್ತೆ. ಆಗ ಅವುಗಳನ್ನು ಬೇಟೆಯಾಡಿಬಿಡ್ತಾರೆ. ಇದು ಜ್ಞಾನೇಂದ್ರಿಯವಾದ ಕರ್ಣೇಂದ್ರದಿಂದ ಆಗತಕ್ಕಂತಹ ಒಂದು ತೊಂದರೆ ಅಂತ ಎಲ್ಲ ಶಾಸ್ತ್ರಗಳಲ್ಲೂ ಕೂಡ ಇದನ್ನು ಹೇಳ್ತಾರೆ. ಇಲ್ಲಿ ಅದೇ ಹೇಳ್ತಾರೆ, ಕಮನೀಯಂಬಗು ಬೇಟಕಾನಿ ಪಲುಕಾಕರ್ಣಿಂಚಿ ನಿಕ್ಕಂಬುಗಾದಮ ಚಿತ್ತಂಬುಲ ಜೇರ್ಚಿ ಚೇರಿ ಹರುಣುಲ್ ತದ್ಬಾಣ ನಿರ್ಭಿನ್ನಲೈ ಅಮಿತೋಗ್ರ ವ್ಯಥನೊಂದು ಭಂಗಿ. ಆ ಬೇಟೆಗಾರ ನುಡಿಸಿದ ವಾದ್ಯದ ಮೋ ಇದು ಧ್ವನಿಯ ಆಕರ್ಷಣೆಗೆ, ಆ ಸಂಗೀತದ ಆಕರ್ಷಣೆಗೆ ಸಿಲುಕಿ ಅಲ್ಲೇ ಮರುಳಾಗಿ ನಿಂತಹ ಜಿಂಕೆಗಳು ಅವನ ಬಾಣಗಳಿಗೆ ಸಿಕ್ಕಿ ತೀವ್ರವಾದಂತಹ ಚೂಪಾದ ಅವನ ಬಾಣದಿಂದ ನಿರ್ಭಿನ್ನವಾಗಿ ಅಮಿತೋಗ್ರ ವ್ಯಥನೊಂದು ಭಂಗಿ, ತುಂಬ ವ್ಯಥೆಯನ್ನು ಹೊಂದುವ ರೀತಿಯಲ್ಲಿ ಹರಿ ಮಾಯಾಲಾಪಮುಲ್ ನಮ್ಮಿ, ಆ ಹರಿ ಕೃಷ್ಣ ಇಲ್ಲಿದ್ನಲ್ಲ, ಆಗ ಅವನು ಮಾತಾಡ್ತಾ ಇದ್ನಲ್ಲ ಮೃದು ಮಂಜುಳವಾಗಿ ಮನೋಹರವಾಗಿ, ಎಲ್ಲರನ್ನೂ ಮಾತಿನಲ್ಲೇ ತನ್ನ ಬಲೆಗೆ ಬೀಳಿಸ್ಕೊಂಡ್ಬಿಡ್ತಾ ಇದ್ನಲ್ಲ, ಅವನ ಮಾತುಗಳನ್ನು ನಂಬಿ ದುಃಖ ಮುಲಂ ಜಂದಿತಿಮಿ, ಅವನ ಮಾತು ನಂಬ್ಕೊಂಡು ಅವನ ಹಿಂದೆ ಬಿದ್ದು ನಾವು ಈ ರೀತಿಯಾದಂಥ ದುಃಖವನ್ನು ಈಗ ಅನುಭವಿಸಬೇಕಾಗಿದೆ. ಅಂಗಜಾಸ್ತ್ರ ಜನಿತೋಗ್ರ ಶಾಂತಿ ನಿಂದಿಂದಿರ. ಅಂಗಜಾಸ್ತ್ರ ಅಂತಂದ್ರೆ ಆ ಮನ್ಮಥ ಶರಗಳ ಅವು ಬಂದು ನಮ್ಮನ್ನ ತಾಕಿ ಅವುಗಳ ಬಾಣದ ದಾಳಿಗೆ ಸಿಲುಕಿ ನಾವು ಈಗ ತುಂಬ ದುಃಖದ ಪಾಲಾಗಿದ್ದೇವೆ. ಅಂತಹವನು ನಿನ್ನ ಕೃಷ್ಣ, ಅವನೇನು ಸಾಮಾನ್ಯ ಅಲ್ಲ. ಕಾಂಚನ ರತ್ನ ಸಂಘಟಿತ ಸೌದಂಬುಲೆ ಮಾ ಕುಟೀರಂಬುಲು ಮಾಧವುನಕು ವಿವಿಧ ನರೇಂದ್ರ ಸೇವಿತ ರಾಜಧಾನಿಯೇ ಮಾ ಪಲ್ಲೆ ಯದುವಂಶ ಮಂಡನುನಕು ಸುರಭಿಪಾದ ಫಲತಾ ಶೋಭಿತಾರಾಮಮೇ ಮಾಯರಣ್ಯಮು ಸಿಂಹ ಮಧ್ಯಮುನಕುನ್ ಗಮನೀಯ ಲಕ್ಷಣ ಗಜತುರಂಗಂಬುಲೆ ಮಾಧೇನುವುಲು ಕಂಸಮರ್ದನುನಕು ರೂಪ ವಿಭ್ರಮ ನೈಪುಣರೂಢಲೈನ ಮಗುವಲ ಮೇಮು ಮನ್ಮಥ ಮನ್ಮಥುನಕು నేల చింతించు మమంగృష్ణండేల తలంచున్ పృథివి నది పులు నూతನ ಪ್ರಿಯಳುಗಾರೆ. ಈಗ ಈ ಶ್ರೀಕೃಷ್ಣ ಇರತಕ್ಕಂಥದ್ದು ರಾಜಧಾನಿಯಲ್ಲಿ ಮಥುರಾ ಪಟ್ಟಣದಲ್ಲಿ. ಅಲ್ಲಿರ್ತಕ್ಕಂಥ ಸೌಧಗಳೆಲ್ಲ ಕಾಂಚನ ರತ್ನ ಸಂಘಟಿತವಾಗಿರುತ್ತೆ. ನಮ್ಮ ಕುಟೀರಗಳು ಏನು ಮಾಧವನನ್ನು ಆಕರ್ಷಿಸುವಂತೆ ಕಾಂಚನ ರತ್ನ ಸಂಘಟಿತವಾದ ಹರ್ಮ್ಯಗಳೇ ಅಲ್ಲ. ಕಾಂಚನ ರತ್ನ ಸಂಘಟಿತ ಸೌಧಂಬುಲೇ ಮಾ ಕುಟೀರಂಬುಲು ಮಾಧವನಕು. ಆ ಮಾಧವ ಅವನು ಲಕ್ಷ್ಮೀ ವಲ್ಲಭ ಅವನು. ಅಂತಹವನಿಗೆ ನಮ್ಮ ಈ ಗುಡಿಸಲುಗಳಲ್ಲಿರ್ತಕ್ಕಂತಹ ಈ ಗುಡಿಸಲಿನ ಪರಿಸರ ಇಷ್ಟ ಆಗುತ್ತೆಯೇ? ಈಗ ವಿವಿಧ ನರೇಂದ್ರ ಸೇವಿತ ರಾಜಧಾನಿಯೇ ಮಾ ಪಲ್ಲೆ ಯದುವಂಶ ಮಂಡನನಕು. ಯದುವಂಶಕ್ಕೆ ಅಲಂಕಾರಪ್ರಾಯನಾಗಿರ್ತಕ್ಕಂಥ ಈ ಶ್ರೀಕೃಷ್ಣನಿಗೆ ಅವನಿರತಕ್ಕಂಥದ್ದು ಈಗ ವಿವಿಧ ನರೇಂದ್ರ ಸೇವಿತ ರಾಜಧಾನಿಯಾದ ಮಧುರಾ ಪಟ್ಟಣದಲ್ಲಿ. ಅಲ್ಲಿಗೆ ಬೇರೆ ಬೇರೆ ಸಾಮಂತರಾದರೆಲ್ಲ ಬಂದು ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಮರ್ಯಾದೆಗಳನ್ನು ಮಾಡಿ ನಮಸ್ಕಾರಗಳನ್ನು ಮಾಡಿ ಶರಣು ಶರಣು ಅಂತ ಇರ್ತಾರೆ. ನಮ್ಮ ಈ ಹಳ್ಳಿ ಆ ರೀತಿಯಾಗಿದೆಯೇ? ಅವನಂತೂ ಈಗ ಯದುವಂಶಕ್ಕೆ ಅಲಂಕಾರಪ್ರಾಯನಾಗಿದ್ದಾನೆ. ಅವನಿಗೆ ನಮ್ಮ ಹಳ್ಳಿ ರುಚಿಸುವುದೇ? ಸುರಭಿಪಾದಪ ಲತಾಶೋಭಿತಾರಾಮಮಯ ಮಾಯರಣ್ಯಮು ಸಿಂಹ ಮಧ್ಯಮುನಕು. ಅವನು ಸಿಂಹಕಟಿ, ಅವನದು ಎಲ್ಲ ಪ್ರಮಾಣಬದ್ಧವಾದ ಅಂಗಸೌಷ್ಠವವನ್ನು ಹೊಂದಿರತಕ್ಕಂಥ ಮೋಹನಾಕಾರ ಅವನಿಗೆ ಏನಿದ್ರು ಸುರಭಿ ಪಾದಪ ಘಮ 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 ಅಂತ ಹೂಗಳು ಬಿಡತಕ್ಕಂತಹ ಮರಗಳು, ಲತಾ ಗುಲ್ಮಗಳು ಇರತಕ್ಕಂತಹ ಲತಾಶೋಭಿತ ಆರಾಮ ಅಂದರೆ ಚೆನ್ನಾಗಿ ಮಾಡಿರ್ತಕ್ಕಂಥ ಉದ್ಯಾನವನಗಳು ಅಲ್ಲಿ ಮಥುರಾ ಪಟ್ಟಣದಲ್ಲಿದೆ. ನಾವಿರತಕ್ಕಂಥದ್ದು ಇದೊಂದು ಅರಣ್ಯ.
ಇಲ್ಲಿ ಯಥೇಚ್ಛವಾಗಿ ತಮಗೆ ಬೇಕಾದಂಗೆ ಯಾವುದಕ್ಕೂ ಅಂಕೆ ಇಲ್ಲ, ಶಂಕೆ ಇಲ್ಲ, ಒಂದು ಪದ್ಧತಿ ಇಲ್ಲ. ಎಲ್ಲಂದ್ರಲ್ಲೇ ಬೆಳ್ಕೊಂಡಿರ್ತಕ್ಕಂತಹ ಕಾಡು. ಅವನಿಗೀಗ ಇದು ಇಷ್ಟವಾಗುತ್ತೆಯೇ? ಗಮನೀಯ ಲಕ್ಷಣ ಗಜತುರಂಗಂಬುಲೇ ಮಾಧೇನುవుಲು ಕಂಸಮರ್ದನನುಕು. ಕಂಸಮರ್ದನನಾದ ಅವನು ಶತ್ರುಗಳನ್ನು ಧ್ವಂಸ ಮಾಡಲಿಕ್ಕೆ ಅವನಿಗೆ ಚತುರಂಗ ಬಲ ಎಲ್ಲ ಇದೆ. ಈಗ ಅಲ್ಲಿ ಗಜ, ತುರಗ, ಪದಾತಿ ಅಂತ ಹಾಗೆ ಎಲ್ಲ ಅಶ್ವಾರೂಢರು ಎಲ್ಲ ಇದೆ. ಅಂತಹ ಸಂದರ್ಭಕ್ಕೆ ನಮ್ಮ ಧೇನುವುಗಳು ಅವನಿಗೆ ಆಕರ್ಷಣೀಯವಾಗಿ ಕಾಣಲ್ಲ. ಅವನದೆಲ್ಲ ಈಗ ರಾಜೋಚಿತವಾದ ಅಂತಹ ವೇಷಭೂಷಣಗಳು, ಮತ್ತು ಅವನು ಓಡಾಡ್ತಕ್ಕಂಥ ಸ್ಥಳಗಳು, ಅವನು ಒಂದು ವಿಶ್ರಾಂತಿ ತೆಗೆದುಕೋಬೇಕು ಅಂದರೂ ಆ ರೀತಿಯಾದಂಥ ಒಂದು ಬಹಳ ಶೋಭಿತವಾಗಿರ್ತಕ್ಕಂಥ ಉದ್ಯಾನವನೇ ಬೇಕು ಅವನಿಗೆ. ನಮ್ಮ ಈ ಹಸುಗಳು, ಇವುಗಳು ಅಂಬಾ ಅಂಬಾ ಅಂದ್ಕೊಂಡು ಇವು ರುಚಿಸಲ್ಲ ಅವನಿಗೀಗ. ಏನಿದ್ರು ಗಜತುರಗ ಆ ರೀತಿಯಾದಂತಹ ರಾಜೋಚಿತವಾದಂತಹ ಅವು ಇಷ್ಟ ಆಗುತ್ತೋ ಹೊರತು ನಮ್ಮ ಹಸುಗಳನ್ನ ಅವನು ಯಾಕೆ ಇಷ್ಟಪಡ್ತಾನೆ? ರೂಪ ವಿಭ್ರಮ ನೈಪುಣರೂಢಲೈನ ಮಗುವಲಮೇ ಮೇಮು ಮನ್ಮಥ ಮನ್ಮಥನುಕು. ಮನ್ಮಥನಿಗೆ ಮನ್ಮಥ ಇವನು, ಕೋಟಿ ಮನ್ಮಥಕಾರ ಇವನು. ಅಂತಹ ಅವನಿಗೆ ನಾವೇನೋ ಹಳ್ಳಿಯವರು, ನಮಗೆ ಬಣ್ಣ, ತುಟಿಗೆ ರಂಗು, ರೂಪ, ವಿಭ್ರಮ, ನೈಪುಣ್ಯ, ಹಾವ ಭಾವ, ವಿಲಾಸ ಏನೂ ಇಲ್ಲ ನಮಗೆ. ಅಂತಹ ಅವನು ಬಂದು ನಮ್ಮ ಜೊತೆ ಸೇರ್ತಾನೆ. ಅವನು ಕೋಟಿ ನವ ಮನ್ಮಥಾಕಾರನಾದ ಕೃಷ್ಣ ನಮ್ಮನ್ನು ಒಪ್ಕೊಳ್ತಾನೆ. ಏಲ ಚಿಂತಿಂಚು ಮಮ ಕೃಷ್ಣುಂಡು ಏಲ ತಲಂಚು. ಇಂತಹ ನಮ್ಮನ್ನು ಕುರಿತು ಯಾಕೆ ಚಿಂತೆ ಮಾಡ್ತಾನೆ, ಯಾಕೆ ನೆನಪಿಸ್ಕೊಳ್ತಾನೆ? ಪೃಥ್ವೀ ನದಿಪುಲು ನೂತನ ಪ್ರಿಯುಲುಗಾರೆ. ಪೃಥ್ವಿನ ಅಂತಂದರೆ ಈ ಲೋಕದಲ್ಲಿ ಪ್ರಭುಗಳು ಅಂತಂದರೆ ರಾಜರಾದವ್ರಿಗೆ ಸದಾ ನೂತನ ಪ್ರಿಯಲು ಅಂದರೆ ಹೊಸದಾದ ನೂತನವಾಗಿರತಕ್ಕಂಥ ಆಕರ್ಷಣೀಯವಾದಂತಹದ್ದನ್ನು ಅಪೇಕ್ಷಿಸ್ತಾರೋ ಹೊರತು ನಮ್ಮಂಥ ಹಳ್ಳಿಯವರನ್ನ, ನಮ್ಮ ಈ ಪರಿಸರವನ್ನು, ಹಸು, ಗಂಜಲ, ಹಾಲು, ಮೊಸರು ಇದನ್ನು ಇಷ್ಟಪಡ್ತಾನೆ. ಈಗ ಅವನು ರಾಜೋಚಿತವಾದದ್ದನ್ನೇ ಅಪೇಕ್ಷಿಸ್ತಾನೆ. ನಮ್ಮನ್ನು ಯಾಕೆ ಜ್ಞಾಪಿಸ್ಕೊಳ್ತಾನೆ? అని మరియు నిట్లనేక విధంబులంకృష్ణ సందర్శన లాలసలై పలుకుచున్న గోపికల వచనంబులు విని ಯುದ್ಧವುಂಡು ಮಧುರಾಲಾಪಂಬುಲ ನೂರಾರ್ಚುಚುನಿಟ್ಲನಿಯೇ. ಈ ರೀತಿಯಾಗಿ ಅನೇಕ ವಿಧಂಬುಲ ನಾನಾ ಪ್ರಕಾರವಾಗಿ ಕೃಷ್ಣ ಸಂದರ್ಶನವನ್ನ ನಾವು ಮಾಡಬೇಕು, ಕೃಷ್ಣನನ್ನ ಕಾಣಬೇಕು, ಅವನಿಲ್ಲಿ ಬರಬೇಕು ಅನ್ನತಕ್ಕಂತಹ ಆಶೆಯನ್ನೇ ಇಟ್ಟುಕೊಂಡಂತಹ ಗೋಪಿಕಾ ಸ್ತ್ರೀಯರು ವಿಧವಾಗಿ ಮಾತಾಡ್ತಾ ಇದ್ದಾರೆ. ಅವರ ವಚನಗಳನ್ನು ಕೇಳಿದ ಉದ್ಧವ ಮಧುರಾಲಾಪಂಬುಲ ಗೋಪಿಕಲ ವಚನಂಬುಲು ವಿನಿ ಯುದ್ಧವುಂಡು ಮಧುರಾಲಾಪಂಬುಲ ನೂರಾರ್ಚುಚು ನಿಟ್ಲನಿಯೇ. ನೂರಾರ್ಚೆದು ಅಂತಂದ್ರೆ ಅವರನ್ನ ಸಮಾಧಾನ ಮಾಡ್ತಾ ಈ ರೀತಿಯಾಗಿ ಹೇಳ್ತಾನೆ. ಅಯ್ಯೋ ಪಾಪ, ಎಷ್ಟು ಕೃಷ್ಣ ಭಕ್ತಿ ಇವರಿಗೆ, ಅವನಲ್ಲೇ ತನ್ಮನಸ್ಕರಾಗಿದ್ದು ಬಿಟ್ಟಿದ್ದಾರಲ್ಲ, ನಿರಂತರವಾಗಿ ಹೀಗೆ ಅವನನ್ನು ಧ್ಯಾನ ಮಾಡ್ತಾ ಇದ್ದಾರಲ್ಲ, ಬೇರೆ ಯಾರಿಗಾದರೂ ಸಾಧ್ಯವೇ ಇದು ಅನ್ನತಕ್ಕಂಥದ್ದು ಉದ್ದವರ ಜಿಜ್ಞಾಸೆ. ಜಪದಾನವ್ರತ ಹೋಮ ಸಂಯಮ ತಪಸ್ವಾಧ್ಯಾಯ ಮುಖ್ಯಂಬುಲನ್ ನಿಪುಣಲ್ ಗೋರ್ಯುನೇ ವಿಭುನ್ ಮನಮುಲನ್ ನಿಲ್ಪಂಗಲೇರಟ್ಟಿ సద్విపులాకారునిపై మహామహిముపై విశ్వేషుపై మేకజస్ర పటుధ్యానములిట్టు నిల్పునే భవచ్చారిత్రముల్ చిత్రముల్. ಎಲ್ಲ ಹುಟ್ಟಿದ ಜೀವಗಳಿಗೆ ಭಗವಂತನನ್ನ ಸೇರ್ತಕ್ಕಂಥದ್ದು ಅನ್ನೋದು ಒಂದು ಅಂತಿಮ ಗುರಿ. ವಿವೇಕ ಇರತಕ್ಕಂತಹ ಮಾನವನಿಗಂತೂ ಅದೇ. ಧರ್ಮ, ಅರ್ಥ, ಕಾಮ ಎಲ್ಲವೂ ಗಳಿಸಿದರೂ ಕೂಡ ಕಡೆಯಲ್ಲಿ ಅವನು ಸೇರಬೇಕಾದ್ದು ಆ ಪರಮಪದವನ್ನೇ, ಆ ಮೋಕ್ಷವನ್ನೇ ಕೋರಬೇಕಾದ್ದು. ಅದಕ್ಕಾಗಿ ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ. ಆ ಪ್ರಯತ್ನದಲ್ಲಿ ಆ ಒಂದು ಗುರಿಯನ್ನು ತಲುಪುವ ಸೋಪಾನಗಳು ಇವೆಲ್ಲ ಯಾವ್ಯಾವು? ಜಪ, ದಾನ, ವ್ರತ, ಹೋಮ, ಸಂಯಮ ಅಂದರೆ ತಮ್ಮ ವಿಷಯ
ಇಂದ್ರಿಯಗಳನ್ನು ವಿಷಯಗಳ ಕಡೆಗೆ ಹರಿಯಬಿಡದೆ ಅವುಗಳನ್ನು ಯಮನ ಮಾಡಿ ನಿಯಂತ್ರಣದಲ್ಲಿಟ್ಟುಕೊಂಡು ಆತ್ಮ ಸಂಯಮ, ತಪಸ್ಸು, ಸ್ವಾಧ್ಯಾಯ ಮುಖ್ಯಂಬುಲನ್ ನಿಪುಣಲ್ ಅಂತಹ ಅದನ್ನೆಲ್ಲ ಕೂಡ ಅನುಸರಿಸ್ತಕ್ಕಂಥ ನಿಪುಣರು ಕೂಡ ಕೋರಿಯುನ್ನೇವುಗುನ್ ಮನಮುಲ ನಿಲ್ಪಂಗಲೇರೆ ಇದೆಲ್ಲ ನೆರವೇರಿಸಿ ಕೂಡ ಎಷ್ಟೋ ಪರಮೇಶ್ವರನನ್ನ ತಮ್ಮ ಹೃದಯದಲ್ಲಿ ನಿಲ್ಲಿಸ್ಕೋಬೇಕು, ಕೆಲವು ಕಾಲ ಅವನನ್ನು ಅಲ್ಲೇ ಹಿಡ್ಕೋಬೇಕು, ಬೇರೆ ಎಲ್ಲಿಯೂ ತಮ್ಮ ಮನಸ್ಸು ಚಂಚಲವಾಗಿ ಅಲೆದಾಡಬಾರ್ದು ಅಂತ ಪ್ರಯತ್ನಿಸಿಯೂ ಆ ವಿಭುವನ್ನ ಮನಸ್ಸಿನಲ್ಲಿ ನಿಲ್ಲಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಎಂತಹ ತಪಸ್ವಿಗಳಿಗೂ ಕಷ್ಟ ಸಾಧ್ಯ. ಅಂತಹ ಅಸದ್ವಿಪುಲಾಕಾರುನಿಪೈ ಮಹಿಮುಪೈ ವಿಶ್ವೇಶುಪೈ ಆ ರೀತಿಯಾದಂಥ ಮಹಾಮಹೀಯಸನು, ಮಹಾಮಹಿಮೋಪೇತನು, ಜಗದೀಶ್ವರನೂ ಆದ ಆ ಕೃಷ್ಣನ ಮೇಲೆ మీకు ಅಜಸ್ರ ಪಟು ಧ್ಯಾನములిట్లుచునే ನಿಮಗೆ ಅಜಸ್ರ ನಿರಂತರವಾಗಿ ಪಟುಧ್ಯಾನ, ದೃಢವಾದ ಧ್ಯಾನ, ಅವನನ್ನು ಬಿಟ್ಟು ನಿಮಗೆ ಬೇರೆ ಯಾವುದೂ ನೆನಪಿಗೆ ಬರ್ತಿಲ್ಲ. ಸದಾ ಅವರ ಚಿಂತೆ, ಕೃಷ್ಣ ಚಿಂತನೆಯಲ್ಲೇ ಇದ್ದೀರಲ್ಲ, ಅವನ ಚರಣಾರವಿಂದಗಳನ್ನೇ ಧ್ಯಾನಿಸ್ತಾ ಇದ್ದೀರಲ್ಲ, ಅವನಿಗಾಗೇ ನೀವು ಸಂಕಟ ಪಡ್ತಾ ಇದ್ದೀರಲ್ಲ. ಭವಚ್ಚಾರಿತ್ರಮುಲ್ ಚಿತ್ರಮುಲ್, ನಿಮ್ಮ ಈ ಚರಿತ್ರೆಗಳು ತುಂಬ ಆಶ್ಚರ್ಯಕರವಾಗಿದೆಯಪ್ಪ. ನಿಜವಾಗ್ಲೂ ನಂಬಕ್ಕೆ ಆಗ್ತಿಲ್ಲ. ಅವನು ಬಿಟ್ಟು ಹೋಗಿ ಇಷ್ಟು ದಿನಗಳಾದರೂ ಇನ್ನೂ ಕೃಷ್ಣ 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 ಅಂತ ಅನುಕ್ಷಣವೂ ಪರಿತಪಿಸ್ತಾ ಇರ್ತೀರಲ್ಲ. ಅವನು ನಿಮ್ಮ ಹೃದಯದಲ್ಲೇ ಕುಳಿತು ನೀವು ಅವನನ್ನು ಕುಳಿತುಕೊಂಡು ಬಿಟ್ಟಿದ್ದಾನೆ. ನಿರಂತರವಾಗಿ ಅದಕ್ಕೆ ಅವನನ್ನೇ ಕುರಿತು ಧ್ಯಾನ ಮಾಡ್ತಾ ಇದ್ದೀರಲ್ಲ. ಎಂಥ ಪುಣ್ಯಾತ್ಮರಮ್ಮ ನೀವು ಅಂತ ಆಶ್ಚರ್ಯ ಪಡ್ತಾ ಇದ್ದಾನೆ ಉದ್ಧವ. నను మీ కడకుంగ్రిష్ణుండు పని పంపెడు వేళం పిలిచి పలికిన పలుకుల్ వినుండన్నియు వివరించెద వనచేక్షణలారా మీరు వగవకుండింకన్. ವನಜೇಕ್ಷಣಲಾರಾ, ಕಮಲಪತ್ರದಂತೆ ಕಣ್ಣುಳ್ಳ ಚೆಲುವೆಯರಾದ ಗೋಪಿಕೆಯರೇ ಕೇಳಿ. ನನು ಮೀ ಕಡಕುಂಗ್ರಿಷ್ಣುಂಡು ಪನಿ ಪಂಪೆಡು ವೇಳಂ, ನನ್ನನ್ನು ಶ್ರೀಕೃಷ್ಣ ನಿಮ್ಮೆಡೆಗೆ ಕಳಿಸುವಾಗ ಅಂತಹ ಸಂದರ್ಭದಲ್ಲಿ, ಹೋಗಪ್ಪ ಉದ್ದವ, ಅವರಿಗೆಲ್ಲ ಗೋಪಿಕಾ ಸ್ತ್ರೀಯರಿಗೆ ಆಶ್ವಾಸನೆ ಕೊಟ್ಟು ಬಾ, ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳು ಅಂತೆಲ್ಲ ಹೇಳಿ ಕಳಿಸಿದಾನಲ್ಲ. ಆ ಸಂದರ್ಭದಲ್ಲಿ ಪಲಿಕಿನ ಪಲುಕುಲು, ಆವಾಗ ಆತ ಹೇಳಿದ ಮಾತುಗಳನ್ನು ವಿನುಂಡು ಕೇಳಿಸ್ತೀನಿ. ನಾನು ಆ ಮಾತುಗಳನ್ನೆಲ್ಲ ನಿಮಗೆ ವಿವರಿಸ್ತೀನಿ. ವಿವರಿಂಚದ, ಚೆನ್ನಾಗಿ ಹೇಳ್ತೀನಿ. ಕೃಷ್ಣನ ಮನಸ್ಸಿನಲ್ಲಿ ಏನಿದೆ, ಹೇಗಿದೆ, ಯಾಕೆ ಅವನು ನಿಮ್ಮನ್ನು ಬಿಟ್ಟು ಹೋಗಿದ್ದಾನೆ, ಯಾಕೆ ಬರ್ಲಿಕ್ಕಾಗ್ತಿಲ್ಲ ಅನ್ನತಕ್ಕಂಥದ್ದನ್ನೆಲ್ಲ ಹೇಳಿದ್ದಾನೆ. ನಾನು ಅದನ್ನೆಲ್ಲ ನಿಮಗೆ ವಿವರಿಸ್ತೀನಿ. ಮೀರು ಒಗವಕೊಂಡಿಂಕನ್, ಇನ್ನು ನೀವು ಸಂಕಟ ಪಡಬೇಡಿ, ಆ ವಿರಹದಿಂದ ನೀವು ನೋವು ಪಡಬೇಡಿ, ಇನ್ನು ನನ್ನ ಮಾತುಗಳನ್ನು ಕೇಳಿ. ಅನಿ ಹರಿ ವಚನಂಬುಲುಗ ನೈಟ್ಲನಿಯೇ, ಇನ್ನು ಮುಂದೆ ಆ ಶ್ರೀಹರಿ ಆ ಗೋಪಿಕಾ ಸ್ತ್ರೀಯರಿಗೆ ಕೊಟ್ಟಂಥ ಅಭಯವನ್ನ ಎಲ್ಲವನ್ನೂ ಕೂಡ ಹೇಳ್ತಾ ಇದ್ದಾನೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಆ ಪರಬ್ರಹ್ಮ ತತ್ವವನ್ನ, ತನ್ನದೇ ಆದ ತತ್ವವನ್ನ ಭಗವಂತ ಎಷ್ಟು ಸುಲಲಿತವಾಗಿ ಗೋಪಿಕೆಯರಿಗೆ ತಿಳಿಯುವಂತೆ ಮಾಡಿ, ತಾನು ಅವರೊಳಗೆ ಇದ್ದೀನಿ, ಇನ್ನ ವಿರಹ ಅನ್ನತಕ್ಕಂಥದ್ದು ಎಲ್ಲಿಂದ ಬರುತ್ತೆ ಅನ್ನತಕ್ಕಂತಹ ಒಂದು ದಿವ್ಯವಾದ ಜ್ಞಾನವನ್ನ ನೀಡ್ತಾನೆ. ಅದರಿಂದ ಅವರ ವಿರಹ ವೇದನೆಗಳೆಲ್ಲವೂ ಕೂಡ ಇಲ್ಲವಾಗುತ್ತೆ. ಅದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ.